ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶರಣು ಡೆಂಗಿಮಠ್. ಸ್ನೇಹಿತರೆ, ರೀಸೆಂಟಾಗಿ ನಾವು ಇಂಟ್ರೊಡಕ್ಷನ್ ಟು ಸೈನ್ಸ್ ಅಂತಕ್ಕಂಥ ಒಂದು ಕ್ಲಾಸನ್ನು ನೋಡಿದ್ವಿ. ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಿಜ್ಞಾನ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣಾತ್ಮಕ ವಿವರಣೆಯನ್ನು ಇವತ್ತಿನ ದಿನ ನಾವು ಕ್ಲಾಸ್ನಲ್ಲಿ ನೋಡೋಣ ಸ್ನೇಹಿತರೆ. ಈ ಪ್ರಶ್ನೆಗಳನ್ನು ತಾವು ಈ ವಿಡಿಯೋ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಏನಪ್ಪ ಅಂತ ಹೇಳಿದಾಗ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಒಂದು ಕಾಮೆಂಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ನಾವು ಯಾವುದೇ ಒಂದು ಪರೀಕ್ಷೆಯಲ್ಲಿ ಮುಖ್ಯವಾಗಿ ಯಶಸ್ವಿ ಗಳಿಸಬೇಕಾಯ್ತಪ್ಪ ಅಂತ ಹೇಳಿದಾಗ ಅದರಲ್ಲಿ ನಮಗೆ ಈ ಒಂದು ಪ್ರಶ್ನೋತ್ತರ ಮಾಲಿಕೆಯ ಒಂದು ವಿಶ್ಲೇಷಣೆ ಆಗಿರ್ಬೋದು ಮತ್ತು ಅವುಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದಾಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ದಿನ ನಾವೇನು ಮಾಡೋಣಪ್ಪ ಅಂತ ಹೇಳಿದಾಗ ಸ್ವಲ್ಪ ವಿಜ್ಞಾನದ ಪ್ರಶ್ನೆಗಳು ಮುಂದಿನ ಒಂದು ಎಕ್ಸಾಮ್ಗಳಿಗೆ ಯಾವ ರೀತಿಯಾಗಿ ಬರ್ತಾವೆ ವಿತ್ 4 ಆಪ್ಷನ್ಸ್, ಮಲ್ಟಿಪಲ್ ಆಪ್ಷನ್ಸ್ ಇದ್ದಾಗ ನಾವು ಪ್ರತಿ ಆಪ್ಷನ್ನ ಒಂದು ಇಂಪಾರ್ಟೆನ್ಸನ್ನು ಇಲ್ಲಿ ಇವತ್ತು ನೋಡೋಣ. ಅಂದರೆ ಮುಂಬರ್ತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ಆ ರೀತಿ ಕ್ವಶನ್ಸ್ಗಳನ್ನು ಅವರು ಕೂಡ ಕೇಳ್ಬೋದು, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಏನಪ್ಪ ಅಂತ ಹೇಳಿದಾಗ ಒಂದು ಪುಸ್ತಕದಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ಗಳನ್ನು ಪ್ರತಿಯೊಂದು ಪಾಯಿಂಟ್ಗಳನ್ನು ಬರ್ಕೊಂಡ್ರೂ ಕೂಡ ಏನಪ್ಪ ಅಂತ ಹೇಳಿದಾಗ ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್, ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದಾಗ ಸೌರವ್ಯೂಹದಲ್ಲಿ ಅತ್ಯಂತ ಕಡಿಮೆ ಭ್ರಮಣೆಯ ಅವಧಿಯನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಏನ್ರಿ, ಸೌರವ್ಯೂಹದಲ್ಲಿ ಅತ್ಯಂತ ಕಡಿಮೆ ಭ್ರಮಣೆಯ ಅವಧಿಯನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಗುರುಗ್ರಹ ಆಗಿರ್ತಕ್ಕಂಥದ್ದು, ಆಪ್ಷನ್ ಬಿ ಶನಿ ಗ್ರಹ ಆಗಿರ್ತಕ್ಕಂಥದ್ದು, ಆಪ್ಷನ್ ಸಿ ಯುರೇನಸ್ ಗ್ರಹ ಆಗಿರ್ತಕ್ಕಂಥದ್ದು, ಆಪ್ಷನ್ ಡಿ ಶುಕ್ರ ಗ್ರಹ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್, ಆಫ್ಕೋರ್ಸ್ ನೀವೇನಾಗಿರ್ತಕ್ಕಂಥದ್ದು ಜಿಯೋಗ್ರಫಿ ಸಬ್ಜೆಕ್ಟ್ನಲ್ಲಿ ಏನಪ್ಪ ಅಂತ ಹೇಳಿದಾಗ ಈ ಯೂನಿವರ್ಸ್ ಚಾಪ್ಟರ್ ಬಗ್ಗೆ ಓದಿರ್ತೀರ. ಆದರೆ ಫಿಸಿಕ್ಸ್ನಲ್ಲಿ ಬಂದಾಗ ನಿಮಗೆ ಯೂನಿವರ್ಸ್ ಚಾಪ್ಟರ್ ತುಂಬ ಇಂಪಾರ್ಟೆಂಟು. ಜಾಗ್ರಫಿಯಲ್ಲಿ ಎಷ್ಟು ಓದಿರ್ತಿರಲ್ಲ ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದಾಗ ಭೌತಶಾಸ್ತ್ರ ವಿಭಾಗದಲ್ಲಿ ಅಳತೆ ಮಾನಗಳ ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂತೆ ಮತ್ತು ಆ ಒಂದು ಗ್ರಹಗಳಲ್ಲಿ ಕಂಡು ಬರತಕ್ಕಂಥ ಅನಿಲಗಳಿಗೆ ಸಂಬಂಧಿಸಿದಂತೆ ಏನಪ್ಪ ಅಂತ ಹೇಳಿದಾಗ ನಾವು ಭೌತಶಾಸ್ತ್ರ ವಿಭಾಗದಲ್ಲಿಯೂ ಕೂಡ ಏನಪ್ಪ ಅಂತ ಹೇಳಿದಾಗ ಈ ಒಂದು ವಿಶ್ವ ಚಾಪ್ಟರ್ ಬಗ್ಗೆ ಕಂಪ್ಲೀಟಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದಾಗ ಇಲ್ಲಿ ಸೌರವ್ಯೂಹದಲ್ಲಿ ಅತ್ಯಂತ ಕಡಿಮೆ ಭ್ರಮಣೆಯ ಅವಧಿಯನ್ನು ಹೊಂದಿರತಕ್ಕಂಥ ಗ್ರಹ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಭ್ರಮಣೆ ಮತ್ತು ಪರಿಭ್ರಮಣೆ ಅವಧಿಗಳಿಗೆ ಸಂಬಂಧಿಸಿದಂತೆ ನಾವು ಗ್ರಹವು ತನ್ನ ಅಕ್ಷದ ಸುತ್ತ ಅಥವಾ ತನ್ನ ಮೈಸುತ್ತ ತಾನು ತಿರುಗಿಕೊಳ್ಳುವುದಕ್ಕೆ ನಾವು ಭ್ರಮಣೆಯ ಅಂತ ಕರಿತೀವಿ. ಅದೇ ರೀತಿ ಪರಿಭ್ರಮಣೆ ಅಂತ ಹೇಳಿದಾಗ ತನ್ನ ಮೈಸುತ್ತ ಸುತ್ತಿಕೊಳ್ಳುತ್ತಾ ಸೂರ್ಯನ ಸುತ್ತ ಇರ್ತಕ್ಕಂಥ ಒಂದು ವೇಗ ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಪರಿಭ್ರಮಣೆಯ ಅವಧಿ ಅಂತ ಹೇಳ್ತೀವಿ. ಇದರಲ್ಲಿ ಮುಖ್ಯವಾಗಿ ಅತ್ಯಂತ ಕಡಿಮೆ ಪರಿಭ್ರಮಣೆ ಅವಧಿಯನ್ನು ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಸ್ನೇಹಿತರೆ ಮುಖ್ಯವಾಗಿ ಆಪ್ಷನ್ ಎ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಯಾವುದಂದರೆ ಗುರುಗ್ರಹ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಯಾವುದು? ಗುರುಗ್ರಹ. ಎಸ್, ಇಲ್ಲಿ ಗುರುಗ್ರಹ ಅಂತ ನೋಡಿದಾಗ ವೆರಿ ಇಂಪಾರ್ಟೆಂಟ್, ನಿಮಗೆ ತುಂಬ ಕ್ವಶನ್ಸ್ಗಳನ್ನು ಈ ಗ್ರಹದ ಮೇಲೆ ಕೇಳಿರ್ತಾರೆ. ಏನಪ್ಪ ಅಂತ ಹೇಳಿದಾಗ ಗುರುಗ್ರಹಕ್ಕೆ ಸುಮಾರು ಹೆಸರುಗಳಿಂದ ನಾವು ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದಾಗ ನಾವು ಬೃಹಸ್ಪತಿ ಅಂತ ಕರಿತೀವಿ, ಕಾನೂನಿನ ಅಧಿದೇವತೆ ಅಂತ ನೋಡ್ತೀವಿ, ಮುಖ್ಯವಾಗಿ ಜೋವಿಯನ್ ಗ್ರಹ ಅಂತ ಕರಿತೀವಿ. ಎಸ್, ಇಲ್ಲಿ ಜೋವಿಯನ್ ಗ್ರಹ ಅಂದರೆ ಏನಪ್ಪ ಅಂತ ಹೇಳಿದಾಗ ಅನಿಲ ದೈತ್ಯ ಗ್ರಹ ಅಂತ ಹೇಳ್ತೀವಿ ಸ್ನೇಹಿತರೆ. ಇಲ್ಲಿ ಅನಿಲ ದೈತ್ಯ ಗ್ರಹ ಅಂತ ನೋಡಿದಾಗ ಹೆಚ್ಚು ಒಂದು ಅನಿಲವನ್ನು ಹೊಂದಿರತಕ್ಕಂಥ ಗ್ರಹ. ಅದರಲ್ಲಿ ಮುಖ್ಯವಾಗಿ ನಾವು ಭೂಮಿಯ ಗ್ರಹವನ್ನು ಕಂಪೇರ್ ಮಾಡಿದಾಗ ಭೂಮಿಗಿಂತ 1000 ಪಟ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಗುರುಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದಾಗ 89.8% ಏನಪ್ಪ ಅಂತ ಹೇಳಿದಾಗ ಹೈಡ್ರೋಜನ್ ಅನಿಲ ಇರುತ್ತೆ. ಇನ್ನು 10.2% ಏನಪ್ಪ ಅಂತ ಹೇಳಿದಾಗ ಹೀಲಿಯಂ ಅನಿಲ ಇರುತ್ತೆ. ಇಲ್ಲಿ ಹೈಡ್ರೋಜನ್ ಅನಿಲ ಮತ್ತು ಹೀಲಿಯಂ ಅನಿಲ ಇದ್ದರೂ ಸಹ ಈ ಒಂದು ಗ್ರಹದಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ನಡೆಯುವುದಿಲ್ಲ ಸ್ನೇಹಿತರೆ. ಏನಾಗಂಗಿಲ್ಲ ರೀ, ಇಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ನಡೆಯಂಗಿಲ್ಲ. ಸೊ ಈ ರೀತಿಯಾಗಿ ಅತಿ ಹೆಚ್ಚು ಅನಿಲ ಪ್ರಮಾಣವನ್ನು ಹೊಂದಿರುವುದರಿಂದ ಈ ಒಂದು ಗ್ರಹವನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಜೋವಿಯನ್ ಗ್ರಹ ಅಂತ ಕರಿತೀವಿ ಸ್ನೇಹಿತರೆ. ಎಸ್, ಈ ಗುರುಗ್ರಹವನ್ನು ನೋಡಿದಾಗ ಮುಖ್ಯವಾಗಿ ಸೌರವ್ಯೂಹದಲ್ಲಿಯೇ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಗುರುಗ್ರಹವಾಗಿರ್ತಕ್ಕಂಥದ್ದು. ಏನ್ರಿ, ಸೌರವ್ಯೂಹದಲ್ಲಿಯೇ ಅತಿ ದೊಡ್ಡ ಗ್ರಹ. ಎಸ್,
ಈ ಗ್ರಹವನ್ನು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದಾಗ ನಾವು ಆಧುನಿಕ ವಿಜ್ಞಾನದ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರನ್ನಪ್ಪ ಅಂತ ಹೇಳಿದಾಗ ಗೆಲಿಲಿಯೋ ಗೆಲಿಲಿ. ಯಾರೇ ಗೆಲಿಲಿಯೋ ಗೆಲಿಲಿ ಅವರು. ಸೊ ಈ ಗೆಲಿಲಿ ಅವರು ಏನಾಗಿರ್ತಕ್ಕಂಥದ್ದು ಈ ಒಂದು ಗುರುಗ್ರಹವನ್ನು ಆವಿಷ್ಕಾರ ಮಾಡ್ತಾರೆ. ಈ ಗುರುಗ್ರಹವನ್ನು ಆವಿಷ್ಕಾರ ಮಾಡ್ತಾರೆ. ಯಾವುದರ ಸಹಾಯದಿಂದ ಈ ಒಂದು ಗುರುಗ್ರಹವನ್ನು ಆವಿಷ್ಕಾರ ಮಾಡ್ತಾರಪ್ಪ ಅಂತ ಹೇಳಿದಾಗ ಟೆಲಿಸ್ಕೋಪನ್ನು ಬಳಸಿಕೊಂಡು. ಏನ್ರಿ ಸ್ನೇಹಿತರೆ, ಟೆಲಿಸ್ಕೋಪ್. ಈ ಟೆಲಿಸ್ಕೋಪನ್ನು ಬಳಸಿಕೊಂಡು ಏನಾಗಿರ್ತಕ್ಕಂಥದ್ದು ಗುರುಗ್ರಹದ ಆವಿಷ್ಕಾರವನ್ನು ಯಾರು ಮಾಡ್ತಾರಪ್ಪ ಅಂತ ಹೇಳಿದಾಗ ಸರ್ ಗೆಲಿಲಿ ಅವರು ಮಾಡ್ತಾರೆ. ಇಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಏನಪ್ಪ ಅಂತ ಹೇಳಿದಾಗ ಇವರು ಈ ಟೆಲಿಸ್ಕೋಪನ್ನು ಬಳಸಿಕೊಂಡು ಕಂಡುಹಿಡಿತಾರೆ. ಆದರೆ ಟೆಲಿಸ್ಕೋಪನ್ನು ಏನಪ್ಪ ಅಂತ ಹೇಳಿದಾಗ ಇವರು ಆವಿಷ್ಕಾರ ಮಾಡಿಲ್ಲ. ಆವಿಷ್ಕಾರ ಮಾಡಿದವರು ಬೇರೆ, ಕೇವಲ ಟೆಲಿಸ್ಕೋಪನ್ನು ಅಭಿವೃದ್ಧಿ ಮಾಡ್ತಾರೆ. ಇವರು ಅಭಿವೃದ್ಧಿ ಮಾಡಿ ಅದರಿಂದ ಏನಪ್ಪ ಅಂತ ಹೇಳಿದಾಗ ಈ ಗುರುಗ್ರಹವನ್ನು ಆವಿಷ್ಕಾರ ಮಾಡ್ತಾರೆ ಸ್ನೇಹಿತರೆ. ಎಸ್, ಇಲ್ಲಿ ಗುರುಗ್ರಹವನ್ನು ಆವಿಷ್ಕಾರ ಮಾಡುವುದರ ಜೊತೆಗೆ ಏನಪ್ಪ ಅಂತ ಹೇಳಿದಾಗ ಮುಖ್ಯವಾಗಿ ಗುರುಗ್ರಹದ 4 ಉಪಗ್ರಹಗಳನ್ನು ಕಂಡುಹಿಡಿತಾರೆ. ಆ ಗುರುಗ್ರಹದ 4 ಮುಖ್ಯವಾಗಿರ್ತಕ್ಕಂಥ ಉಪಗ್ರಹಗಳು ಯಾವಪ್ಪ ಅಂತ ಹೇಳಿದಾಗ ಒಂದನೇದ್ದು ಅಯ್ಯೋಂಬ ಆಗಿರ್ತಕ್ಕಂಥದ್ದು, ಎರಡನೇದ್ದು ಏನಪ್ಪ ಅಂತ ಹೇಳಿದಾಗ ಕ್ಯಾಲಿಸ್ಟೋ ಆಗಿರ್ತಕ್ಕಂಥದ್ದು, ಮೂರನೇದ್ದೇನಪ್ಪ ಅಂತ ಹೇಳಿದಾಗ ಗ್ಯಾನಿಮೇಡ ಆಗಿರ್ತಕ್ಕಂಥದ್ದು, ಗ್ಯಾನಿಮೇಡ, ನಾಲ್ಕನೇದ್ದು ಯುರೋಪ. ಇಲ್ಲಿ ಏನಾಗಿರ್ತಕ್ಕಂಥದ್ದು ಅಯ್ಯೋಂಬ, ಕ್ಯಾಲಿಸ್ಟೋ, ಗ್ಯಾನಿಮೇಡ ಮತ್ತು ಯುರೋಪ ಅಂತಕ್ಕಂಥ 4 ಮುಖ್ಯವಾಗಿರ್ತಕ್ಕಂಥ ಒಂದು ಉಪಗ್ರಹಗಳನ್ನು ನಾವು ಯಾವುದರಲ್ಲಿ ಗಮನಿಸ್ತೀವಪ್ಪ ಅಂತ ಹೇಳಿದಾಗ ಗುರುಗ್ರಹದಲ್ಲಿ ಗಮನಿಸ್ತೀವಿ. ಈ ಒಂದು ಉಪಗ್ರಹಗಳನ್ನು ಸರ್ ಗೆಲಿಲಿ ಅವರು ಆವಿಷ್ಕರಿಸಿದ್ದರಿಂದ ಈ 4 ಉಪಗ್ರಹಗಳನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಗೆಲಿಲಿಯೋ ಉಪಗ್ರಹಗಳು ಅಂತ ಕರಿತೀವಿ ಸ್ನೇಹಿತರೆ. ಏನಂತ ಕರಿತೀವಿ? ಗೆಲಿಲಿಯೋ ಉಪಗ್ರಹಗಳು. ಎಸ್, ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಉಪಗ್ರಹ ಅಂತ ನೋಡಿದಾಗ ಅಫ್ಕೋರ್ಸ್ ನೆನ್ಪಿಟ್ಕೊಡ್ರಿ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಉಪಗ್ರಹ ಅಂತ ನೋಡಿದಾಗ ಗ್ಯಾನಿಮೇಡ ಸ್ನೇಹಿತರೆ. ಯಾವುದು? ಗ್ಯಾನಿಮೇಡ. ಈ ಗ್ಯಾನಿಮೇಡ ಏನಾಗಿರ್ತಕ್ಕಂಥದ್ದು ಸೌರ್ಯವ್ಯೂಹದಲ್ಲಿಯೇ ಅತಿ ದೊಡ್ಡ ಉಪಗ್ರಹ ಅಂತ ಹೇಳ್ತೀವಿ. ಏನು? ಸೌರ್ಯವ್ಯೂಹದಲ್ಲಿಯೇ ಅತಿ ದೊಡ್ಡ ಉಪಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಗ್ಯಾನಿಮೇಡ ಆಗಿರ್ತಕ್ಕಂಥದ್ದು. ಇದು ಏನಪ್ಪ ಅಂತ ಹೇಳಿದಾಗ ಬುಧ ಗ್ರಹಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಒಂದು ಉಪಗ್ರಹ. ಏನ್ರಿ? ಬುಧ ಗ್ರಹಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಒಂದು ಉಪಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಗ್ಯಾನಿಮೇಡ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದಾಗ ಅಯ್ಯೋ ಅಂತಕ್ಕಂಥ ಒಂದು ಉಪಗ್ರಹ ಇದೆಯಲ್ವಾ, ಇದು ಸೌರ್ಯವ್ಯೂಹದಲ್ಲಿಯೇ ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರತಕ್ಕಂಥ ಒಂದು ಉಪಗ್ರಹ ಅಂತ ಹೇಳ್ತೀವಿ. ಏನ್ರಿ? ಸೌರವ್ಯೂಹದಲ್ಲಿಯೇ ಅತಿ ಹೆಚ್ಚು ಉಷ್ಣತೆ ಹೊಂದಿರತಕ್ಕಂಥ ಉಪಗ್ರಹ. ವೈ? ಬಿಕಾಸ್ ಆಫ್ ಅಂತ ನೋಡಿದಾಗ ಇದು ಏನಪ್ಪ ಅಂತ ಹೇಳಿದಾಗ ಈ ಒಂದು ಉಪಗ್ರಹದಲ್ಲಿ 1000ಕ್ಕಿಂತಲೂ ಹೆಚ್ಚು ಜೀವಂತ ಜ್ವಾಲಾಮುಖಿಗಳು ಕಂಡು ಬರ್ತಾವಂತೆ. ಎಷ್ಟ್ರಿ? 1000ಕ್ಕಿಂತಲೂ ಹೆಚ್ಚು ಜೀವಂತ ಜ್ವಾಲಾಮುಖಿಗಳು ಕಂಡು ಬರುವುದರಿಂದ ಇದನ್ನು ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದಾಗ ಸೌರವ್ಯೂಹದಲ್ಲಿಯೇ ಅತಿ ಹೆಚ್ಚು ಉಷ್ಣತೆ ಹೊಂದಿರತಕ್ಕಂಥ ಉಪಗ್ರಹ ಅಂತ ಹೇಳ್ತೀವಿ. ಎಸ್ ಸ್ನೇಹಿತರೆ, ಸೊ ಈ ರೀತಿಯಾಗಿ ಏನಪ್ಪ ಅಂತ ಹೇಳಿದಾಗ ಈ ಒಂದು ಉಪಗ್ರಹಗಳನ್ನು ನಾವು ಗೆಲಿಲಿಯೋ ಉಪಗ್ರಹಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸ್ನೇಹಿತರೆ? ಗೆಲಿಲಿಯೋ ಉಪಗ್ರಹಗಳು. ಎಸ್, ಅಫ್ಕೋರ್ಸ್ ಇಲ್ಲಿ ನಾ ಏನು ಹೇಳಿದ ಕ್ವಶನ್ನು, ಸೌರವ್ಯೂಹದಲ್ಲಿಯೇ ಅತ್ಯಂತ ಕಡಿಮೆ ಒಂದು ಭ್ರಮಣೆಯ ಅವಧಿಯನ್ನು ಹೊಂದಿರತಕ್ಕಂಥ ಗ್ರಹ ಅಂತ ನೋಡಿದಾಗ ಈ ಒಂದು ಗುರುಗ್ರಹದ ಭ್ರಮಣೆಯ ಅವಧಿ ಎಷ್ಟಿದೆಯಪ್ಪ ಅಂತ ಹೇಳಿದಾಗ ನೆನ್ಪಿಟ್ಕೊಡ್ರಿ, 9 ಗಂಟೆ 50 ನಿಮಿಷ. ಎಷ್ಟು? 9 ಗಂಟೆ 50 ನಿಮಿಷ. ಅಂದರೆ ಸೌರವ್ಯೂಹದಲ್ಲಿಯೇ ತನ್ನ ಮೈ ಸುತ್ತಲೂ ಅತ್ಯಂತ ವೇಗವಾಗಿ ಸುತ್ತಕೊಳ್ತಕ್ಕಂಥ ಒಂದು ಗ್ರಹ ಅಂತ ಹೇಳ್ತೀವಿ. ಏನ್ರಿ? ತನ್ನ ಮೈ ಸುತ್ತಲೂ ಅತ್ಯಂತ ವೇಗವಾಗಿ ಸುತ್ತಿಕೊಳ್ತಕ್ಕಂಥ ಒಂದು ಗ್ರಹ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಈ ರೀತಿಯಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗ್ರಹ. ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ ನೋಡಿ ಸ್ನೇಹಿತರೆ. ಏನಂತಂದರೆ ಇಲ್ಲಿ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಉಪಗ್ರಹ ಯಾವುದು ಅಂತ ಕೇಳ್ತಾನೆ, ಹೆಚ್ಚು ಉಷ್ಣತೆ ಹೊಂದಿರತಕ್ಕಂಥ ಉಪಗ್ರಹ ಯಾವುದು ಅಂತ ಕೇಳ್ತಾನೆ. ಎಸ್, ಯಾವ ಒಂದು ಗ್ರಹದ ಉಪಗ್ರಹಗಳನ್ನು ನಾವು ಉಪಗ್ರಹಗಳು ಅಂತ ಕರಿತೀವಿ ಅಂತಕ್ಕಂಥದ್ದನ್ನು ಕೇಳ್ತಾನೆ. ನೆಕ್ಸ್ಟು ಗೆಲಿಲಿ ಅವರು ಕಂಡುಹಿಡಿದಿರ್ತಕ್ಕಂಥ ಒಂದು ಗ್ರಹ ಯಾವುದು ಅಂತ ಕೇಳ್ತಾನೆ ಸ್ನೇಹಿತರೆ. ಈ ರೀತಿಯಾಗಿ ಈ ಗುರುಗ್ರಹದ ಬಗ್ಗೆ ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಬಹಳ ಕ್ವಶನ್ಸ್ಗಳು ಬಂದಿರ್ತವೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಏನಪ್ಪ ಅಂತ ಹೇಳಿದಾಗ ಗುರುಗ್ರಹ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್, ಇದರಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದಾಗ ಇನ್ ದಿ ಇಯರ್ ಆಫ್ 1994 1994ರಲ್ಲಿ ಏನಪ್ಪ ಅಂತ ಹೇಳಿದಾಗ ಶೋ ಮೇಕರ್ ಅಂತಕ್ಕಂಥ ಒಂದು ಧೂಮಕೇತು. ಯಾವುದ್ರಿ? ಶೋ
ಶೋ ಮೇಕರ್ ಅಂತಕ್ಕಂಥ ಒಂದು ಧೂಮಕೇತು ಏನಪ್ಪ ಅಂತ ಹೇಳಿದಾಗ ಗುರುಗ್ರಹಕ್ಕೆ ಬಂದು ಅಪ್ಪಳಿಸ್ತು. ಏನು ಗುರುಗ್ರಹಕ್ಕೆ ಬಂದು ಅಪ್ಪಳಿಸ್ತು. ಕೇಳ್ತಾನೆ, ಗುರುಗ್ರಹಕ್ಕೆ ಬಂದು ಅಪ್ಪಳಿಸಿದ ಒಂದು ಧೂಮಕೇತುವಿನ ಹೆಸರೇನು ಅಂತ ಕೇಳಿದ ನೋಡಿ ಸ್ನೇಹಿತರೆ, ಶೋ ಮೇಕರ್. ಯಾವುದು? ಶೋ ಮೇಕರ್ ಅಂತಕ್ಕಂಥ ಒಂದು ಧೂಮಕೇತು ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಯಾವುದೇ ಒಂದು ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡ್ತಾ ಇದ್ರಿ ಅಂದರೆ ಸ್ವಲ್ಪ ಉಳಿದಿರ್ತಕ್ಕಂಥ ಒಂದು 3 ಆಪ್ಷನ್ಗಳ ಬಗ್ಗೆ ಚರ್ಚೆ ಮಾಡಿ ಸ್ನೇಹಿತರೆ. ಅವು ಮುಂದಿನ ಒಂದು ದಿನಮಾನಗಳಲ್ಲಿ ಕ್ವಶನ್ಸ್ಗಳು ಬಹಳ ಒಂದು ಏನಪ್ಪ ಅಂತ ಹೇಳಿದಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಕ್ಸಾಮಿನೇಷನಲ್ಲಿ ಬರಬಹುದು. ಸೊ ಅದೇ ರೀತಿಯಾಗಿ ನಿಮಗೆ ನೋಡಿ, ಇಲ್ಲಿ ಎರಡನೇ ಒಂದು ಆಪ್ಷನ್ ಏನು ಕೊಟ್ಟಿದ್ದಾನಪ್ಪ ಅಂತ ಹೇಳಿದಾಗ ಶನಿಗ್ರಹ ಅಂತ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಶನಿಗ್ರಹ ಒಂದು ಸೌರವ್ಯೂಹದಲ್ಲಿಯೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಹ. ಇಲ್ಲಿ ಸೌರವ್ಯೂಹದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಗ್ರಹ ಅಂತ ಹೇಳಿದಾಗ ಮುಖ್ಯವಾಗಿ ಏನಂತಂದರೆ ಸೌರವ್ಯೂಹದಲ್ಲಿ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಗ್ರಹ ಅಂತ ನೋಡ್ತೀವಿ. ಎಸ್, ಇಲ್ಲಿ ಸೌರವ್ಯೂಹದಲ್ಲಿ ಅತಿ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಗ್ರಹ ಅಂತ ನೋಡಿದಾಗ ಈ ಒಂದು ಗ್ರಹದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತಲೂ ಕಡಿಮೆ ಇರುತ್ತೆ. ಏನ್ರಿ? ಈ ಒಂದು ಗ್ರಹದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತಲೂ ಕಡಿಮೆ ಇರುತ್ತೆ ಸ್ನೇಹಿತರೆ. ಅಂದರೆ ನೀರಿನ ಮೇಲೆ ತೇಲುವ ಗ್ರಹ ಅಂತ ಕೂಡ ಹೇಳ್ತೀವಿ ನಾವು ಇದನ್ನು, ಶನಿಗ್ರಹ. ಸೊ ಈ ರೀತಿಯಾಗಿ ಶನಿಗ್ರಹ ಏನಾಗಿರ್ತಕ್ಕಂಥದ್ದು ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ, ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಒಂದು ಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್, ಅದರ ಜೊತೆಗೆ ಸೌರವ್ಯೂಹದಲ್ಲಿ ಅತಿ ಸುಂದರವಾಗಿರುವ ಗ್ರಹ. ಏನ್ರಿ? ಸೌರವ್ಯೂಹದಲ್ಲಿ ಏನಪ್ಪ ಅಂತ ಹೇಳಿದಾಗ ಅತಿ ಸುಂದರವಾಗಿರುವ ಒಂದು ಗ್ರಹ, ಸೌರವ್ಯೂಹದಲ್ಲಿ ಅತಿ ಸುಂದರವಾಗಿರುವ ಒಂದು ಗ್ರಹ ಅಂತ ಹೇಳ್ತೀವಿ. ಎಸ್, ಇಲ್ಲಿ ಸೌರವ್ಯೂಹದಲ್ಲಿ ಗುರುಗ್ರಹವನ್ನು ಬಿಟ್ಟರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಶನಿಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೌರವ್ಯೂಹದಲ್ಲಿ ಗುರುಗ್ರಹವನ್ನು ಬಿಟ್ಟರೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಒಂದು ಗ್ರಹ. ಸೊ ಎಸ್, ಇಲ್ಲಿ ಮುಖ್ಯವಾಗಿ ಶನಿಗ್ರಹದ ಒಂದು ಉಪಗ್ರಹಗಳನ್ನು ನೋಡಿದಾಗ ಏನಪ್ಪ ಅಂತ ಹೇಳಿದಾಗ ಟೈಟಾನ್ ಅಂತ ಬರುತ್ತೆ, ಮೀಮಾಸ್ ಅಂತ ಬರುತ್ತೆ. ಎಸ್, ರಿಯಾ ಆಗಿರ್ತಕ್ಕಂಥದ್ದು. ಎಸ್, ಸೊ ಇವು ಏನಪ್ಪ ಅಂತ ಹೇಳಿದಾಗ ಮುಖ್ಯವಾಗಿ ಶನಿಗ್ರಹದ ಉಪಗ್ರಹಗಳು. ಅದರಲ್ಲಿ ಈ ಟೈಟಾನ್ ಅಂತಕ್ಕಂಥ ಒಂದು ಉಪಗ್ರಹ ಇದೆ ಅಲ್ವಾ, ಇದು ಬಹಳ ವಿಶೇಷ. ಏನು ವಿಶೇಷ ಅಂತ ನೋಡಿದಾಗ ಸೌರವ್ಯೂಹದಲ್ಲಿಯೇ ಎರಡನೇ ಅತಿ ದೊಡ್ಡ ಉಪಗ್ರಹ ಯಾವುದೂಪ್ಪ ಅಂತ ಹೇಳಿದಾಗ ಟೈಟಾನ್. ಮೊದಲನೇದು ಯಾವುದು ಸ್ನೇಹಿತರೆ? ಗ್ಯಾನಿಮೇಡ ಆಗಿರ್ತಕ್ಕಂಥದ್ದು. ಎರಡನೇದು ಯಾವುದಪ್ಪ ಅಂತ ಹೇಳಿದಾಗ ಟೈಟಾನ್ ಆಗಿರ್ತಕ್ಕಂಥದ್ದು. ಎಸ್, ಇಲ್ಲಿ ಮುಖ್ಯವಾಗಿ ಋತುಮಾನಗಳು ಸಂಭವಿಸ್ತಕ್ಕಂಥ ಒಂದು ಉಪಗ್ರಹವಾಗಿರ್ತಕ್ಕಂಥದ್ದು ಯಾವುದಂದರೆ ಟೈಟಾನು. ನೆನ್ಪಿಟ್ಕೊಡ್ರಿ, ಮಳೆ ಆಗ್ತಕ್ಕಂಥ ಒಂದು ಉಪಗ್ರಹ ಅಂತ ಹೇಳ್ತೀವಿ ನಾವು. ಅಂದರೆ ಋತುಮಾನಗಳು ಸಂಭವಿಸ್ತಕ್ಕಂಥ ಒಂದು ಉಪಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್, ಇಲ್ಲಿ ಶನಿಗ್ರಹದಲ್ಲಿ ಏನಪ್ಪ ಅಂತ ಹೇಳಿದಾಗ ಟೈಟಾನನ್ನು ಬಿಟ್ಟರೆ ಮತ್ತೆ ದೊಡ್ಡದಾಗಿರ್ತಕ್ಕಂಥ ಉಪಗ್ರಹ ಯಾವುದಪ್ಪ ಅಂತ ಹೇಳಿದಾಗ ರಿಯಾ. ಯಾವುದು? ರಿಯಾ. ಟೈಟಾನನ್ನು ಬಿಟ್ಟಿಂದ ರಿಯಾ ಏನಾಗಿರ್ತಕ್ಕಂಥದ್ದು ಶನಿಗ್ರಹದ ಎರಡನೇ ಒಂದು ದೊಡ್ಡ ಉಪಗ್ರಹ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಸೌರವ್ಯೂಹದಲ್ಲಿ ಏನಪ್ಪ ಅಂತ ಹೇಳಿದಾಗ ಸುಂದರವಾಗಿರ್ತಕ್ಕಂಥ ಒಂದು ಗ್ರಹ, ಅದರ ಜೊತೆಗೆ ಏನಪ್ಪ ಅಂತ ಹೇಳಿದಾಗ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಗ್ರಹ ಅಂತ ನೋಡ್ತೀವಿ. ಎಸ್, ಇಲ್ಲಿ ಮುಖ್ಯವಾಗಿ ನೋಡಿದಾಗ ಏನಂತಂದರೆ ಈ ಒಂದು ಶನಿಗ್ರಹ ಸುಂದರವಾಗಿರಲು ಕಾರಣ ಏನಪ್ಪ ಅಂತ ಹೇಳಿದಾಗ ತನ್ನ ಒಂದು ಮೈಸುತ್ತಲು ಏನಪ್ಪ ಅಂತ ಹೇಳಿದಾಗ ಬಳೆಗಳನ್ನು ಹೊಂದಿರುತ್ತದೆ. ಏನ್ರಿ? ತನ್ನ ಮೈಸುತ್ತಲು ಬಳೆಗಳನ್ನು ಹೊಂದಿರುವುದರಿಂದ ಅದು ಸುಂದರವಾಗಿ ಕಾಣ್ತಾ ಇರುತ್ತೆ. ಎಸ್, ಅಫ್ಕೋರ್ಸ್ ಇಲ್ಲಿ ನಾವು ಈ ಬಳೆಗಳನ್ನು ಎ, ಬಿ ಮತ್ತು ಸಿ ಅಂತಕ್ಕಂಥ 3 ಮುಖ್ಯವಾಗಿರ್ತಕ್ಕಂಥ ಬಳೆಗಳನ್ನು ಹೊಂದಿರುತ್ತೆ. ಅದರಲ್ಲಿ ಏನಪ್ಪ ಅಂತ ಹೇಳಿದಾಗ ಈ 3 ಬಳೆಗಳಲ್ಲಿ ಏನಪ್ಪ ಅಂತ ಹೇಳಿದಾಗ ಎ ಮತ್ತು ಬಿ ಬಳೆಗಳ ನಡುವಿನ ಪ್ರದೇಶವನ್ನು, ಏನ್ರಿ? ಎ ಮತ್ತು ಬಿ ಬಳೆಗಳ ನಡುವಿನ ಪ್ರದೇಶವನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಕ್ಯಾಸಿನಿ ವಿಭಾಜಕ ಪ್ರದೇಶ ಅಂತ ಕರಿತೀವಿ ಸ್ನೇಹಿತರೆ. ಏನ್ರಿ? ಕ್ಯಾಸಿನಿ ವಿಭಾಜಕ, ಕ್ಯಾಸಿನಿ ವಿಭಾಜಕ ಪ್ರದೇಶ ಅಂತ ನಾವೇನು ಮಾಡ್ತೀವಿ ಎ ಮತ್ತು ಬಿ ಬಳೆಗಳ ನಡುವಿನ ಪ್ರದೇಶವನ್ನು ಕರಿತೀವಿ ಸ್ನೇಹಿತರೆ. ಎಸ್, ಅಫ್ಕೋರ್ಸ್ ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಏನಪ್ಪ ಅಂತ ಹೇಳಿದಾಗ ಶನಿಗ್ರಹದ ಬಗ್ಗೆ ಕೇಳಿದ ನೋಡಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ಒಂದೇ ಒಂದು ಕ್ವಶನನ್ನು ಓದುವುದರಿಂದ ಏನಪ್ಪ ಅಂತ ಹೇಳಿದಾಗ ಸುಮಾರು 10 ರಿಂದ 15 ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನು ನೀವು ಇಲ್ಲಿ ಕಂಡುಕೊಳ್ಬೋದು ಅಷ್ಟೇ. ಓಕೆನಾ? ಇದರಿಂದ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಈ ಕ್ವಶನ್ಸ್ಗಳು ಕೂಡ ಬರ್ಬೋದು. ಸೊ ಅದ್ರ ಜೊತೆಗೆ ನೋಡಿ ನಿಮ್ಮ 3ನೇ ಆಪ್ಷನ್ ಏನು ಕೊಟ್ಟಿದ್ದಾನಪ್ಪ ಅಂತ ಹೇಳಿದಾಗ ಯುರೇನಸ್ ಗ್ರಹ ಅಂತ ಕೊಟ್ಟಿದ್ದಾರೆ. ಯುರೇನಸ್ ಗ್ರಹ, ಇಲ್ಲಿ ಯುರೇನಸ್ ಗ್ರಹವನ್ನು ನೋಡಿದಾಗ ಏನಪ್ಪ ಅಂತ ಹೇಳಿದಾಗ ಇದನ್ನು ನಾವು ಸ್ವರ್ಗದ ಅಧಿದೇವತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಏನಂತ ಹೇಳ್ತೀವ್ರಿ ಇದನ್ನು? ಸ್ವರ್ಗದ ಅಧಿದೇವತೆ.
ಸ್ವರ್ಗದ ಅಧಿದೇವತೆ ಅಂತ ಕರಿತೀವಿ ಯುರೇನಸ್ ಗ್ರಹವನ್ನು. ಎಸ್, ಇಲ್ಲಿ ಸ್ನೇಹಿತರೆ ಈ ಯುರೇನಸ್ ಗ್ರಹದ ಒಂದು ಮುಖ್ಯವಾಗಿರ್ತಕ್ಕಂಥ ವಿಶೇಷ ಏನಪ್ಪ ಅಂತ ಹೇಳಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಹೀಲಿಯಂ ಮತ್ತು ಹೈಡ್ರೋಜನನ್ನು ಹೊರತುಪಡಿಸಿದರೆ ಮೀಥೇನನ್ನು ಒಳಗೊಂಡಿರ್ತದೆ. ಶೇಕಡ 2 ಏನಾಗಿರ್ತಕ್ಕಂಥದ್ದು ಮೀಥೇನ್ ಅನಿಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಷಕಾರಿ ಅನಿಲವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದಾಗ ಈ ಯುರೇನಸ್ ಗ್ರಹವಾಗಿರ್ತಕ್ಕಂಥದ್ದು. ಇಲ್ಲಿ ಗುರುಗ್ರಹವನ್ನು ನಾವೇನಂತಂದ್ವಿ ಗೆಲಿಲಿಯವರು ಆವಿಷ್ಕರಿಸಿದ್ರಲ್ವಾ, ಅದೇ ರೀತಿಯಾಗಿ ಇಲ್ಲಿ ಶನಿ ಗ್ರಹವನ್ನು ಏನಪ್ಪ ಅಂತ ಹೇಳಿದಾಗ ಕ್ರಿಶ್ಚಿಯನ್ ಹೈಗನ್ಸ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಯಾರೀ ಕ್ರಿಶ್ಚಿಯನ್ ಹೈಗನ್ಸ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಆವಿಷ್ಕಾರ ಮಾಡ್ತಾನೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದಾಗ ಯುರೇನಸ್ ಗ್ರಹವನ್ನು ಏನಪ್ಪ ಅಂತ ಹೇಳಿದಾಗ ವಿಲಿಯಂ ಹರ್ಷಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಯಾರು ವಿಲಿಯಂ ಹರ್ಷಲ್. ಈ ವಿಲಿಯಂ ಹರ್ಷಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಏನಪ್ಪ ಅಂತ ಹೇಳಿದಾಗ ಯುರೇನಸ್ ಗ್ರಹವನ್ನು ಆವಿಷ್ಕಾರ ಮಾಡ್ತಾನೆ ಸ್ನೇಹಿತರೆ. ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದಾಗ ಈ ಒಂದು ಗ್ರಹದ ಉಪಗ್ರಹಗಳಿಗೆ ಇಲ್ಲಿ ಶೇಕ್ಸ್ಪಿಯರನ ನಾಟಕದ ಪಾತ್ರದ ಹೆಸರುಗಳನ್ನು ನೀಡಲಾಗಿದೆ. ನೆನ್ಪಿಟ್ಕೊಡ್ರಿ, ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಏನಾಗಿರ್ತಕ್ಕಂಥದ್ದು ಶೇಕ್ಸ್ಪಿಯರನ ನಾಟಕದ ಪಾತ್ರಗಳ ಹೆಸರುಗಳನ್ನು ನೀಡಲಾಗಿದೆ. ಫಾರ್ ಎಕ್ಸಾಂಪಲ್ ಇದರ ಉಪಗ್ರಹಗಳು ಮಿರಾಂಡಾ ಆಗಿರ್ಬೋದು, ಉಂಬ್ರಿಲ್ ಆಗಿರ್ಬೋದು, ಏರಿಯಾನು, ಟೈಟಾನು ಶನಿ ಗ್ರಹದ್ದು, ಇಲ್ಲಿ ಟೈಟಾನಿಯಾ, ಇವು ಏನಪ್ಪ ಅಂತ ಹೇಳಿದಾಗ ಇವು ಯುರೇನಸ್ ಗ್ರಹದ ಉಪಗ್ರಹಗಳು ಅಂತ ಗಮನಿಸ್ತೀವಿ ಸ್ನೇಹಿತರೆ. ಎಸ್, ಅಫ್ಕೋರ್ಸ್ ಈ ಗ್ರಹಕ್ಕೆ ಮೊದಲು ಜಾರ್ಜ್ ನಕ್ಷತ್ರ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು ಸ್ನೇಹಿತರೆ? ಜಾರ್ಜ್ ನಕ್ಷತ್ರ. ಎಸ್, ಸೊ ಇದರ ಒಂದು ಭ್ರಮಣೆಯ ಅವಧಿಯನ್ನು ಗಮನಿಸಿದಾಗ 16 ಗಂಟೆ. ಎಷ್ಟ್ರಿ? ಇದರ ಒಂದು ಭ್ರಮಣೆಯ ಅವಧಿಯನ್ನು ಗಮನಿಸಿದಾಗ 16 ಗಂಟೆ. ಪರಿಭ್ರಮಣೆಯ ಅವಧಿಯನ್ನು ಗಮನಿಸಿದಾಗ ಎಷ್ಟಪ್ಪ ಅಂತ ಹೇಳಿದಾಗ 84 ವರ್ಷಗಳು. ಎಷ್ಟು? 84 ವರ್ಷಗಳಾಗಿರ್ತಕ್ಕಂಥ ಸ್ನೇಹಿತರೆ. ಸೊ ಈ ರೀತಿಯಾಗಿ ಸ್ವರ್ಗದ ಅಧಿದೇವತೆ ಅಂತ ಕರೆಸಿಕೊಳ್ಳತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದಾಗ ಯುರೇನಸ್ ಗ್ರಹವಾಗಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಅದೇ ರೀತಿಯಾಗಿ ಆಪ್ಷನ್ ಡಿ ಏನು ಕೊಟ್ಟಿದ್ದಾನಪ್ಪ ಅಂತ ಹೇಳಿದಾಗ ಶುಕ್ರ ಗ್ರಹ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಏನಿದೆ? ಶುಕ್ರ ಗ್ರಹ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ನೋಡಿ, ಮುಖ್ಯವಾಗಿ ನಾವೇನಂದರೆ ಸೌರವ್ಯೂಹದ ಕೇಂದ್ರ ಬಿಂದು ಅಂತ ಹೇಳ್ತೀವಿ. ಇಲ್ಲಿ ಸೌರವ್ಯೂಹದ ಕೇಂದ್ರ ಬಿಂದು ಅಂತ ನಾವು ಯಾವ್ದು ನೋಡ್ತೀವಿ? ಸೂರ್ಯನನ್ನು ನೋಡ್ತೀವಿ. ಯಾವುದು ಸ್ನೇಹಿತರೆ? ಸೂರ್ಯ. ಇಲ್ಲಿ ಸೂರ್ಯನೇ ಏನಾಗಿರ್ತಕ್ಕಂಥದ್ದು ಸೌರವ್ಯೂಹದ ಕೇಂದ್ರ ಬಿಂದು. ಅದರಲ್ಲಿ ಮುಖ್ಯವಾಗಿ ಶುಕ್ರ ಗ್ರಹವನ್ನು ನಾವು ಗಮನಿಸಬೇಕಾದ್ರೆ ಇಲ್ಲಿ ಸೌರವ್ಯೂಹಕ್ಕೆ ಮುಖ್ಯವಾಗಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಒಂದು ಗ್ರಹ ಅಂತ ನೋಡಿದಾಗ ಬುಧ ಗ್ರಹ ಆಗಿರ್ತಕ್ಕಂಥದ್ದು. ಬುಧ ಗ್ರಹವನ್ನು ಬಿಟ್ಟರೆ ಏನಪ್ಪ ಅಂತ ಹೇಳಿದಾಗ ಶುಕ್ರ ಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಶುಕ್ರ ಗ್ರಹವನ್ನು ಬಿಟ್ಟರೆ ಮುಖ್ಯವಾಗಿ ಹತ್ತಿರವಾಗಿರ್ತಕ್ಕಂಥ ಸೂರ್ಯನಿಗೆ ಯಾವ ಗ್ರಹ ಅಂದರೆ ಭೂಮಿ ಆಗಿರ್ತಕ್ಕಂಥದ್ದು. ಭೂಮಿ ಆಗಿರ್ತಕ್ಕಂಥ ಗ್ರಹದಿಂದ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದಾಗ ಮಂಗಳ ಗ್ರಹ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್, ಅಫ್ಕೋರ್ಸ್ ಇಲ್ಲಿ ಡಿ ಆಪ್ಷನ್ ಶುಕ್ರ ಗ್ರಹ ಅಂತ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಒಂದು ಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಶುಕ್ರ ಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಸುಮಾರು ಸರಿ ಎಕ್ಸಾಮ್ನಲ್ಲಿ ಕೇಳಿದ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಭೂಮಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಒಂದು ಗ್ರಹ, ಅದರ ಜೊತೆಗೆ ಭೂಮಿಗೆ ಅತ್ಯಂತ ಸಮೀಪವಾಗಿರುವುದರ ಜೊತೆಗೆ ಭೂಮಿಯಷ್ಟೇ ಗಾತ್ರ ಮತ್ತು ಆಕಾರವನ್ನು ಹೋಲುತ್ತೆ. ಏನ್ರಿ ಸ್ನೇಹಿತರೆ? ಭೂಮಿಯಷ್ಟೇ ಗಾತ್ರ ಮತ್ತು ಆಕಾರವನ್ನು ಹೋಲುತ್ತೆ. ಆದ್ದರಿಂದ ಭೂಮಿಯಷ್ಟೇ ಗಾತ್ರ ಮತ್ತು ಆಕಾರವನ್ನು ಹೋಲುವುದರಿಂದ ಈ ಗ್ರಹವನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಭೂಮಿಯ ಸೋದರಿ ಗ್ರಹ ಅಂತ ಹೇಳ್ತೀವಿ ಸ್ನೇಹಿತರೆ. ಏನ್ರಿ? ಭೂಮಿಯ ಸೋದರಿ ಗ್ರಹ ಮತ್ತು ಭೂಮಿಯ ಅವಳಿ ಗ್ರಹ ಅಂತ ಕೂಡ ಕರಿತೀವಿ. ಭೂಮಿಯ ಅವಳಿ ಗ್ರಹವಾಗಿರ್ತಕ್ಕದ್ದು. ಸುಮಾರು ಹೆಸರುಗಳಿಂದ ನಾವು ಈ ಗ್ರಹ ಕರಿತೀವಿ ಸ್ನೇಹಿತರೆ. ಎಸ್, ಇಲ್ಲಿ ಮುಖ್ಯವಾಗಿ ಸೂರ್ಯನಿಂದ ಏನಾಗಿರ್ತಕ್ಕಂಥದ್ದು ಭೂಮಿ 149.6 ದಶಲಕ್ಷ ಕಿಲೋಮೀಟರ್ ದೂರ ಇದೆ. ಈ ಒಂದು ದೂರವನ್ನು ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದಾಗ ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕೂಡ ಹೇಳ್ತೀವಿ ಸ್ನೇಹಿತರೆ. ಏನ್ರಿ? ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್. ಇಲ್ಲಿ ಮುಖ್ಯವಾಗಿ ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಒಂದು ಗ್ರಹ ಬುಧ ಗ್ರಹ ಇದೆ. ಎಸ್, ಇಲ್ಲಿ ಸೂರ್ಯನ ಕಿರಣಗಳು ಬುಧ ಗ್ರಹದ ಮೇಲೆ ನೇರವಾಗಿ ಬೀಳ್ತಾವು. ಆದರೂ ಸಹ ಏನಪ್ಪ ಅಂತ ಹೇಳಿದಾಗ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಷ್ಣತೆ ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಶುಕ್ರ ಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಷ್ಣತೆ ಹೊಂದಿರತಕ್ಕಂಥ ಗ್ರಹ. ಯಾಕೆ ಸರ್ ಅಂತ ನೀವೆಲ್ಲ ಕೇಳ್ತಾ ಇರ್ತೀರ. ಇವಾಗ ಇಲ್ಲಿ ನೋಡಿ,
ಬುಧಗ್ರಹ ಅಂತ ನೋಡಿದಾಗ ಮುಖ್ಯವಾಗಿ 427 ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂತ ಹೇಳಿದಾಗ ಮುಂಭಾಗದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿರ್ತಕ್ಕಂಥ ಒಂದು ಭಾಗದಲ್ಲಿ ಉಷ್ಣತೆಯನ್ನು ಹೊಂದಿರುತ್ತೆ. ಈ ಒಂದು ಭಾಗವನ್ನು ಬಿಟ್ಟರೆ ಇಲ್ಲಿ ಶುಕ್ರ ಗ್ರಹ ಏನಾಗಿರ್ತಕ್ಕಂಥದ್ದು 461 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಏನಪ್ಪಾ ಅಂತ ಹೇಳಿದಾಗ ಉಷ್ಣತೆಯನ್ನು ಹೊಂದಿರುತ್ತೆ ಸ್ನೇಹಿತರೆ. ಎಸ್, ಯಾಕೆ ಅಂತ ನೋಡಿದಾಗ ಇಲ್ಲಿ ನಾವು ಗಮನಿಸ್ತೀವಿ, ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತ ಹೇಳಿದಾಗ ತಾಪಮಾನ ಬಹಳ ಏರಿಕೆ ಆಗ್ತಾ ಇದೆ. ಅದನ್ನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗ್ಲೋಬಲ್ ವಾರ್ಮಿಂಗ್. ಸೊ ಅಲ್ಲಿ ಮುಖ್ಯವಾಗಿ ಈ ಗ್ರೀನ್ ಹೌಸ್ ಎಫೆಕ್ಟನ್ನು ನಾವು ಗಮನಿಸಿದಾಗ ಏನಾಗಿರ್ತಕ್ಕಂಥದ್ದು, ಅಲ್ಲಿ ಕಾರ್ಖಾನೆಗಳಿಂದ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು, ಎಸ್ ನೀರಾವಿ ಆಗಿರ್ಬೋದು, ಇಲ್ಲಿ ಹೊರಗಡೆ ಇರ್ತಕ್ಕಂಥದ್ದು. ಎಸ್, ಮುಖ್ಯವಾಗಿ ಈ ಎಲ್ಲ ವಿಷಕಾರಿ ಅನಿಲಗಳು ಏನಪ್ಪ ಅಂತ ಹೇಳಿದಾಗ ವಾತಾವರಣದಲ್ಲಿ ಬಿಡುಗಡೆ ಆಗ್ತಾ ಇರ್ತವೆ. ಈ ವಿಷಕಾರಿ ಅನಿಲಗಳು ಬಿಡುಗಡೆ ಆದಾಗ ಸೂರ್ಯನಿಂದ ಬರ್ತಕ್ಕಂಥ ಒಂದು ನೆರಳಾತೀತ ವಿಕಿರಣಗಳು ಬಂದು ಭೂಮಿಯನ್ನು ತಲುಪಿದಾಗ ಭೂಮಿ ಕಾದು ಅವಕೆಂಪು ವಿಕಿರಣಗಳು ಬಿಡುಗಡೆ ಆಗ್ತವೆ. ಅವಕೆಂಪು ಯಾವುದೇ ಒಂದು ಕಾದಿರ್ತಕ್ಕಂಥ ವಸ್ತುವಿನಿಂದ ಬಿಡುಗಡೆ ಆಗ್ತಕ್ಕಂಥ ವಿಕಿರಣಗಳೇ ಅವಕೆಂಪು ವಿಕಿರಣಗಳು. ಈ ಅವಕೆಂಪು ವಿಕಿರಣಗಳು ಬಿಡುಗಡೆಯಾಗಿ ಮೇಲೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾತಾವರಣದಲ್ಲಿರುವ ಎಲ್ಲ ವಿಷಕಾರಿ ಅನಿಲಗಳು ಏನು ಮಾಡ್ತಾವಪ್ಪ ಅಂತ ಹೇಳಿದಾಗ ಬಿಸಿಲನ್ನು ಸೆರೆ ಹಿಡಿತಾವೆ, ಉಷ್ಣತೆಯನ್ನು ಸೆರೆ ಹಿಡಿತಾವೆ. ಈ ಉಷ್ಣತೆಯನ್ನು ಸೆರೆ ಹಿಡಿಯುವುದರಿಂದ ಏನಪ್ಪ ಅಂತ ಹೇಳಿದಾಗ ವಾತಾವರಣದಲ್ಲಿ ತಾಪಮಾನದ ಏರಿಕೆ ಆಗುತ್ತೆ. ಅದನ್ನೇ ನಾವು ಹಸಿರು ಮನೆಯ ಪರಿಣಾಮ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಎಸ್, ಅಫ್ಕೋರ್ಸ್ ಇಲ್ಲಿ ನೋಡಿ, ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಪ್ಪ ಅಂತ ಹೇಳಿದಾಗ ಶುಕ್ರ ಗ್ರಹದಲ್ಲಿ ಜಾಸ್ತಿ ಇರುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಶುಕ್ರ ಗ್ರಹದಲ್ಲಿ ಜಾಸ್ತಿ ಇರುವುದರಿಂದ ಏನಪ್ಪ ಅಂತ ಹೇಳಿದಾಗ ಅಲ್ಲಿ ಹೆಚ್ಚು ಉಷ್ಣತೆಯನ್ನು ಸೆರೆ ಹಿಡಿತಾ ಇರುತ್ತೆ. ಆದ್ದರಿಂದ ಸೌರವ್ಯೂಹದಲ್ಲಿಯೇ ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರತಕ್ಕಂಥ ಒಂದು ಗ್ರಹ ಯಾವುದೂಪ್ಪ ಅಂತ ಹೇಳಿದಾಗ ಸ್ನೇಹಿತರೆ ಅದು ಶುಕ್ರ ಗ್ರಹವಾಗಿರ್ತಕ್ಕಂಥದ್ದು. ಎಸ್, ಅದರ ಜೊತೆಗೆ ಏನಾಗಿರ್ತಕ್ಕಂಥದ್ದು ಇಲ್ಲಿ ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರುತ್ತೆ. ಅದರ ಜೊತೆಗೆ ಮುಖ್ಯವಾಗಿ ನೋಡಿದಾಗ ಸೌರವ್ಯೂಹದಲ್ಲಿ ಅತಿ ಪ್ರಕಾಶಮಾನವಾದ ಗ್ರಹ. ಎಸ್, ಸೌರವ್ಯೂಹದಲ್ಲಿ ಅತಿ ಪ್ರಕಾಶಮಾನವಾದ ಒಂದು ಗ್ರಹ ಯಾವುದಪ್ಪ ಅಂತ ಹೇಳಿದಾಗ ಶುಕ್ರ ಗ್ರಹವಾಗಿರ್ತಕ್ಕಂಥದ್ದು. ಬಹಳ ಪ್ರಕಾಶಮಾನವಾಗಿರುತ್ತೆ. ಯಾಕೆ ಪ್ರಕಾಶಮಾನವಾಗಿರುತ್ತಪ್ಪ ಅಂತ ಹೇಳಿದಾಗ ಈ ಗ್ರಹದಲ್ಲಿ ಸಲ್ಫರ್ ಡೈಆಕ್ಸೈಡ್ನಿಂದ ಕೂಡಿದ ಏನು ಸ್ನೇಹಿತರೆ, ಸಲ್ಫರ್ ಡೈಆಕ್ಸೈಡ್ನಿಂದ ಕೂಡಿರ್ತಕ್ಕಂಥ ಮೋಡಗಳನ್ನು ಒಳಗೊಂಡಿರುವುದರಿಂದ ಏನಪ್ಪ ಅಂತ ಹೇಳಿದಾಗ ಈ ಒಂದು ಗ್ರಹ ಹೆಚ್ಚು ಪ್ರಕಾಶಮಾನವಾಗಿ ಕಾಣ್ತಾ ಇರುತ್ತೆ. ಆದ್ದರಿಂದ ಏನಪ್ಪ ಅಂತ ಹೇಳಿದಾಗ ಈ ಒಂದು ಗ್ರಹವನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಬೆಳ್ಳಿ ಚುಕ್ಕಿ ಅಂತ ಕರಿತೀವಿ. ಏನಂತ ಕರಿತೀವಿ ಸ್ನೇಹಿತರೆ? ಬೆಳ್ಳಿ ಚುಕ್ಕಿ ಅಂತ ಕರಿತೀವಿ. ಬೆಳ್ಳಿಯ ನಕ್ಷತ್ರ ಅಂತ ಕರಿತೀವಿ. ಬೆಳ್ಳಿಯ ನಕ್ಷತ್ರ, ಮುಂಜಾನೆಯ ನಕ್ಷತ್ರ ಅಂತ ಕರಿತೀವಿ. ಮುಂಜಾನೆಯ ನಕ್ಷತ್ರ ಅಂತ ಕರಿತೀವಿ. ಸಂಜೆಯ ನಕ್ಷತ್ರ ಅಂತ ಕರಿತೀವಿ. ಎಸ್, ಸಂಜೆಯ ನಕ್ಷತ್ರ ಅಂತ ಕರಿತೀವಿ. ಎಸ್, ಅದರ ಜೊತೆಗೆ ಭೂಮಿಯ ಸೋದರಿ ಗ್ರಹ ಅಂತ ಕರಿತೀವಿ, ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಎಸ್, ಇಲ್ಲಿ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಏನಪ್ಪ ಅಂತ ಹೇಳಿದಾಗ ಇಲ್ಲಿ ಈ ಒಂದು ಗ್ರಹವನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಹಸಿರು ಮನೆಯ ಗ್ರಹ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಪ್ಪ ಅಂತ ಹೇಳಿದಾಗ ಹಸಿರು ಮನೆಯ ಗ್ರಹ ಅಂತ ಕರಿತೀವಿ. ನೋಡಿ, ಸುಮಾರು ಹೆಸರುಗಳು ಇಲ್ಲಿ ಬಂದು ಅದರ ಜೊತೆಗೆ ಮುಖ್ಯವಾಗಿ ನೋಡಿದಾಗ ಸೌರವ್ಯೂಹದಲ್ಲಿ ಈ ಒಂದು ಗ್ರಹದ ಭ್ರಮಣೆ ಮತ್ತು ಪರಿಭ್ರಮಣೆಯ ಅವಧಿಯ ಒಂದು ವಿಶೇಷ ಏನಪ್ಪ ಅಂತ ಹೇಳಿದಾಗ ಇದರ ಒಂದು ಭ್ರಮಣೆಯ ಅವಧಿ 243 ದಿನಗಳು. ಎಷ್ಟ್ರಿ? 243 ದಿನಗಳು. ಇದರ ಪರಿಭ್ರಮಣೆಯ ಅವಧಿ ಎಷ್ಟಪ್ಪ ಅಂತ ಹೇಳಿದಾಗ 225 ದಿನಗಳಾಗಿರ್ತಕ್ಕಂಥದ್ದು. ಭ್ರಮಣೆಯ ಅವಧಿ 243 ದಿನಗಳು, ಪರಿಭ್ರಮಣೆಯ ಅವಧಿ 225 ದಿನಗಳು. ಈ ಒಂದು ಗ್ರಹದಲ್ಲಿ ಮೊದಲು ವರ್ಷ ಸಂಭವಿಸುತ್ತದೆ. ಏನಾಗುತ್ತೆ ಸ್ನೇಹಿತರೆ? ಮೊದಲು ವರ್ಷ ಸಂಭವಿಸುತ್ತದೆ, ನಂತರ ಏನಪ್ಪ ಅಂತ ಹೇಳಿದಾಗ ದಿನ ಸಂಭವಿಸುತ್ತದೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೋಡಿದಾಗ ಏನಪ್ಪ ಅಂತ ಹೇಳಿದಾಗ ಮೊದಲು ವರ್ಷ ಸಂಭವಿಸಿ ದಿನ ಸಂಭವಿಸ್ತಕ್ಕಂಥ ಒಂದು ಗ್ರಹ ಯಾವುದಂತ ಹೇಳಿದಾಗ ಶುಕ್ರ ಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಸೌರವ್ಯೂಹದಲ್ಲಿ 2 ವಿಶೇಷ ಗ್ರಹಗಳಿದಾವೆ. ಒಂದು ಯುರೇನಸ್, ಒಂದು ಶುಕ್ರ ಗ್ರಹ. ಯಾಕಪ್ಪ ಅಂತ ಹೇಳಿದಾಗ ಇಲ್ಲಿ ಮುಖ್ಯವಾಗಿ ಸೌರವ್ಯೂಹದಲ್ಲಿ ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂಥ 2 ಗ್ರಹಗಳು ಯಾವಪ್ಪ ಅಂತ ಹೇಳಿದಾಗ ಒಂದು ಯುರೇನಸ್, ಅದರಲ್ಲಿ ಏನಪ್ಪ ಅಂತ ಹೇಳಿದಾಗ ಒಂದು ಶುಕ್ರ ಗ್ರಹವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಈ ರೀತಿಯಾಗಿ ಮುಖ್ಯವಾಗಿ ನಾವು ಶುಕ್ರ ಗ್ರಹವನ್ನು ನೋಡಿದಾಗ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಹಳ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಏನಿಲ್ಲ. ಇವು ಏನು ಕ್ವಶನ್ಸ್ ಬರ್ತಾವಲ್ಲ ಇವೇ ಕ್ವಶನ್ಸ್ಗಳನ್ನು ಪದೇ ರಿಪಿಟೇಷನ್ ಮಾಡ್ತಾ ಇರ್ತಾನೆ. ಎಷ್ಟಕ್ಕೆನಾ? ಅದಕ್ಕೋಸ್ಕರ ಯಾವುದೇ ಒಂದು ಕನ್ಸೆಪ್ಟನ್ನು ಓದಬೇಕಾದ್ರೆ ಕ್ಲಿಯರಿಟಿಯಾಗಿ
100ಕ್ಕೆ ಒಂದು 95 ಅಟ್ಲೀಸ್ಟ್ 95% ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಿಮಗೆ. ಎಸ್ ಓಕೆನಾ. ಸೊ ಈ ರೀತಿಯಾಗಿ ಪ್ರತಿ ಚಾಪ್ಟರನ್ನು ಓದ್ತಾ ಇರಿ ಸ್ನೇಹಿತರೆ. ಇಲ್ಲಿ ಸೌರವ್ಯೂಹದಲ್ಲಿ ಅತ್ಯಂತ ಕಡಿಮೆ ಭ್ರಮಣೆಯ ಅವಧಿಯನ್ನು ಹೊಂದಿರತಕ್ಕಂಥ ಒಂದು ಗ್ರಹ ಅಂತ ನೋಡಿದಾಗ ಯಾವುದು ಸ್ನೇಹಿತರೆ? ಆನ್ಸರ್ ಆಪ್ಷನ್ ಎ, ಗುರುಗ್ರಹವಾಗಿರ್ತಕ್ಕಂಥ ಸ್ನೇಹಿತರೆ. ಎಸ್ ಅದೇ ರೀತಿಯಾಗಿ ಮುಂದಿನ ಕ್ವಶನನ್ನು ನೋಡೋಣ ಸ್ನೇಹಿತರೆ. ಎಸ್ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಏನಿದೆ ಅಂದರೆ ಮುಂದಿನ ಕ್ವಶನ್, ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ವೈಜ್ಞಾನಿಕ ವಿವರವೇನು ಅಂತ ಕೇಳ್ತಾರೆ. ಅಂದರೆ ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆಯ ವೈಜ್ಞಾನಿಕ ವಿವರವೇನು ಅಂತ ಇದೆ ಕ್ವಶನ್. ಎಸ್ ಆಪ್ಷನ್ ಎ ಬೆಳಕಿನ ವಕ್ರೀಭವನ, ಎಸ್ ಆಪ್ಷನ್ ಬಿ ಬೆಳಕಿನ ವಿಕಿರಣ, ಎಸ್ ಆಪ್ಷನ್ ಸಿ ಬೆಳಕಿನ ಧ್ರುವೀಕರಣ, ಆಪ್ಷನ್ ಡಿ ಬೆಳಕಿನ ಪ್ರತಿಫಲನ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಎಸ್ ಇಲ್ಲಿ ಬಹಳ ಈಸಿಯಾಗಿರ್ತಕ್ಕಂಥ ಒಂದು ಕ್ವಶನ್. ಏನು ಒಂದು ಈಸಿಯಾಗಿರ್ತಕ್ಕಂಥ ಕ್ವಶನ್ ಅಂತ ಹೇಳಿದಾಗ, ಇಲ್ಲಿ ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ವೈಜ್ಞಾನಿಕ ವಿವರ, ಹೊರಸೂಸುವಿಕೆಯ ವೈಜ್ಞಾನಿಕ ವಿವರ ಅಂತ ನೋಡಿದಾಗ, ಇಲ್ಲಿ ಸೂರ್ಯನ ಬೆಳಕು ಭೂಮಿಗೆ ಯಾವ ರೀತಿಯಾಗಿ ತಲುಪುತ್ತೆ ಅಂತಕ್ಕಂಥದ್ದು. ಎಸ್ ಇಲ್ಲಿ ಸೂರ್ಯನ ಬೆಳಕು ಭೂಮಿಗೆ ಯಾವ ರೀತಿಯಾಗಿ ತಲುಪುತ್ತೆ ಸ್ನೇಹಿತರೆ? ಎಸ್ ಇಲ್ಲಿ ಸೂರ್ಯನ ಬೆಳಕು ಭೂಮಿಗೆ ತಲುಪಬೇಕಾದ್ರೆ ಯಾವುದೇ ಒಂದು ಮಾಧ್ಯಮವನ್ನು ಅವಲಂಬಿಸಿರುವುದಿಲ್ಲ. ಏನ್ರಿ? ಯಾವುದೇ ಮಾಧ್ಯಮವನ್ನು ಅವಲಂಬಿಸಿರುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಸೂರ್ಯನ ಬೆಳಕು ಭೂಮಿಗೆ ತಲುಪಬೇಕಾದ್ರೆ ಯಾವ ರೂಪದಲ್ಲಿ ತಲುಪುತ್ತಪ್ಪ ಅಂತ ಹೇಳಿದಾಗ, ವಿಕಿರಣಗಳ ರೂಪದಲ್ಲಿ. ಅವನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಲೈಟ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ, ಬೆಳಕಿನ ವಿಕಿರಣ ಅಂತ ಹೇಳ್ತೀವಿ. ಎಸ್ ಆದ್ದರಿಂದ ಏನಪ್ಪ ಅಂತ ಹೇಳಿದಾಗ ಯಾವ ಆನ್ಸರ್ ರೈಟ್ ರೀ? ಆಪ್ಷನ್ ಬಿ ಬೆಳಕಿನ ವಿಕಿರಣ ಇಟ್ ಈಸ್ ದಿ ರೈಟ್ ಆನ್ಸರ್. ಎಸ್ ಇಲ್ಲಿ ಸೂರ್ಯನ ಬೆಳಕಿನ ಹೊರಸೂಸುವಿಕೆ ಏನಾಗಿರ್ತಕ್ಕದ್ದು ರೇಡಿಯೇಷನ್ಸ್ ರೂಪದಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ಎಸ್ ಇಲ್ಲಿ ಸೂರ್ಯನ ಬೆಳಕು ಭೂಮಿಯನ್ನು ತಲುಪ್ತಾ ಇರುತ್ತೆ. ಇಲ್ಲಿ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಬೇಕಾದ್ರೆ ಈ ಸೂರ್ಯನಿಂದ ಹೊರಸೂಸ್ತಕ್ಕಂಥ ಒಂದು ಕಿರಣಗಳು ಯಾವಪ್ಪ ಅಂತ ಹೇಳಿದಾಗ ಅಲ್ಟ್ರಾ ವೈಲೆಟ್ ರೇಸ್ ಅಂದರೆ ನಾವು ಅವುಗಳನ್ನು ಏನು ಹೇಳ್ತೀವಪ್ಪ ಅಂತ ಹೇಳಿದಾಗ ನೇರಳಾತೀತ ವಿಕಿರಣಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ನೇರಳಾತೀತ ವಿಕಿರಣಗಳು ಸೂರ್ಯನಿಂದ ಹೊರಸೂಸ್ತಾ ಇರ್ತಾವೆ. ಎಸ್ ಈ ನೇರಳಾತೀತ ವಿಕಿರಣಗಳು ಏನಾದರೂ ನೇರವಾಗಿ ಮಾನವನ ಮೇಲೆ ಬಿದ್ದುವಪ್ಪ ಅಂತ ಹೇಳಿದಾಗ ಮಾನವನಿಗೆ ತುಂಬ ಹಾನಿಕರವಾಗಿರ್ತಕ್ಕಂಥ ಒಂದು ವಿಕಿರಣಗಳು, ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳಾಗಿರ್ಬೋದು, ಅಥವಾ ಇಲ್ಲಿ ನಾವು ಸಸ್ಯಗಳ ಮೇಲೆ ಬಿದ್ದರೆ ಸಸ್ಯಗಳಲ್ಲಿ ಮುಖ್ಯವಾಗಿ ಪೋಷಕಾಂಶಗಳ ಕೊರತೆ ಆಗಿರ್ಬೋದು, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ತಮ್ಮ ಸತ್ವವನ್ನು ಕಳೆದುಕೊಳ್ತಕ್ಕಂಥದ್ದಾಗಿರ್ಬೋದು. ಸೊ ಈ ರೀತಿಯಾಗಿ ನೇರಳಾತೀತ ವಿಕಿರಣಗಳು ನಮಗೆ ನೇರವಾಗಿ ಬೀಳಬಾರ್ದು. ಆದ್ದರಿಂದ ಓಜೋನ್ ಪದರದ ಮೂಲಕ ಏನಪ್ಪ ಅಂತ ಹೇಳಿದಾಗ ಈ ವಿಕಿರಣಗಳು ಶೋಧಿಸಲ್ಪಟ್ಟು ಏನಪ್ಪ ಅಂತ ಹೇಳಿದಾಗ ಭೂಮಿಗೆ ಬರ್ತಾ ಇರ್ತವೆ ಸ್ನೇಹಿತರೆ. ಎಸ್ ನೆನ್ಪಿಟ್ಕೊಡ್ರಿ, ಇನ್ ದಿ ಇಯರ್ ಆಫ್ 1801 1801 ಏನಾಗಿರ್ತಕ್ಕಂಥದ್ದು JW ರಿಟ್ಟರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ. ಯಾರು? JW ರಿಟ್ಟರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಏನಪ್ಪ ಅಂತ ಹೇಳಿದಾಗ ನೇರಳಾತೀತ ವಿಕಿರಣಗಳನ್ನು ಆವಿಷ್ಕಾರ ಮಾಡ್ತಾನೆ. JW ರಿಟ್ಟರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ನೇರಳಾತೀತ ವಿಕಿರಣಗಳನ್ನು ಆವಿಷ್ಕಾರ ಮಾಡ್ತಾನೆ ಸ್ನೇಹಿತರೆ. ಎಸ್ ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ ನೋಡ್ರಿ, ರಾಸಾಯನಿಕ ಕ್ರಿಯೆಗಳನ್ನು ಪಟುತ್ವಗೊಳಿಸಲು ಈ ಕೆಳಗಿನ ಯಾವ ಒಂದು ಕಿರಣಗಳನ್ನು ಬಳಸುತ್ತಾರೆ ಅಂತ ಕೇಳ್ತಾನೆ. ನೆನ್ಪಿಟ್ಕೊಡ್ರಿ, ತುಂಬ ಉಪಯೋಗಕಾರಿಯಾಗಿವೆ. ಮುಖ್ಯವಾಗಿ ಏನಪ್ಪ ಅಂತ ಹೇಳಿದಾಗ ಈ ವಿಕಿರಣಗಳು ಏನು ಮಾಡ್ತಾವಂದರೆ ರಾಸಾಯನಿಕ ಕ್ರಿಯೆಗಳನ್ನು ಪಟುತ್ವಗೊಳಿಸುತ್ತವೆ. ಎಸ್ ರಾಸಾಯನಿಕ ಕ್ರಿಯೆಗಳನ್ನು ಏನು ಮಾಡ್ತಾವಪ್ಪ ಅಂತ ಹೇಳಿದಾಗ ಪಟುತ್ವಗೊಳಿಸುತ್ತವೆ, ಕ್ರಿಯಾಶೀಲಗೊಳಿಸುತ್ತವೆ. ರಾಸಾಯನಿಕ ಕ್ರಿಯೆಗಳನ್ನು ಪಟುತ್ವಗೊಳಿಸಲು. ಅದೇ ರೀತಿಯಾಗಿ ಕೃತಕ ಮತ್ತು ನೈಸರ್ಗಿಕ ರತ್ನಗಳನ್ನು ಪರೀಕ್ಷಿಸಲು ಕೃತಕ ಮತ್ತು ನೈಸರ್ಗಿಕ ರತ್ನಗಳನ್ನು ಪರೀಕ್ಷಿಸಲು ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ನೇರಳಾತೀತ ವಿಕಿರಣಗಳನ್ನು ಬಳಸ್ತಾರೆ. ಅದೇ ರೀತಿಯಾಗಿ ದ್ಯುತಿವಿದ್ಯುತ್ ಪರಿಣಾಮದಲ್ಲಿ ಏನಾಗಿರ್ತಕ್ಕಂಥದ್ದು ನೇರಳಾತೀತ ವಿಕಿರಣಗಳ ಉಪಯೋಗ ಇದೆ. ಅದೇ ರೀತಿಯಾಗಿ ತರಕಾರಿಗಳನ್ನು ಸಂರಕ್ಷಿಸಲು ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ನೇರಳಾತೀತ ವಿಕಿರಣಗಳನ್ನು ಬಳಸ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಕೋಠಾ ನೋಟುಗಳನ್ನು ಪರೀಕ್ಷಿಸಲು. ಎಸ್ ಏನು? ಕೋಠಾ ಕಾಗದ ನೋಟುಗಳು ಇರ್ತಾವಲ್ಲ, ಈ ಕೋಠಾ ನೋಟುಗಳನ್ನು ಪರೀಕ್ಷಿಸಲು ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ನೇರಳಾತೀತ ವಿಕಿರಣಗಳನ್ನು ಬಳಸ್ತಾರೆ. ಅದರ ಜೊತೆಗೆ ವಿಟಮಿನ್ ಡಿ ಸಂಶ್ಲೇಷಣೆಯಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ಈ ನೇರಳಾತೀತ ವಿಕಿರಣಗಳನ್ನು ಬಳಸ್ತಾರೆ.
ವಿಟಮಿನ್ ಡಿ ಸಂಶ್ಲೇಷಣೆಯಲ್ಲಿ ಬಳಸ್ತಾ ಇರ್ತಾರೆ ಸ್ನೇಹಿತರೆ. ಎಸ್ ಅಫ್ಕೋರ್ಸ್. ಸೊ ಈ ರೀತಿಯಾಗಿ ಹೇಳಿದಾಗ ಏನಪ್ಪ ಅಂತ ಹೇಳಿದಾಗ ಸುಮಾರು ಒಂದು ವಿಭಾಗಗಳಲ್ಲಿ ಏನಪ್ಪ ಅಂತ ಹೇಳಿದಾಗ ನೇರಳಾತೀತ ವಿಕಿರಣಗಳ ಒಂದು ಉಪಯೋಗ ತುಂಬ ಇದೆ ಸ್ನೇಹಿತರೆ. ನೇರಳಾತೀತ ವಿಕಿರಣಗಳ ಒಂದು ಉಪಯೋಗ. ಸೊ ಈ ರೀತಿಯಾಗಿ ಸೂರ್ಯನ ಬೆಳಕಿನ ಹೊರಸೂಸುವಿಕೆಯ ಒಂದು ವೈಜ್ಞಾನಿಕ ವಿವರವನ್ನು ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದಾಗ ಆಪ್ಷನ್ ಬಿ ಇದೆ ಸ್ನೇಹಿತರೆ. ಇಲ್ಲಿ ಬೆಳಕಿನ ವಿಕಿರಣವಾಗಿರ್ತಕ್ಕಂಥದ್ದು. ಎಸ್ ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ಗಳ ಬಗ್ಗೆ ನಾವು ತುಂಬ ನೋಡಬೇಕಾಗಿರ್ತಕ್ಕಂಥದ್ದು. ಎಸ್ ಇಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದಾಗ ಇಟ್ ಈಸ್ ಲೈಟ್. ನೆನ್ಪಿಟ್ಕೊಂಡ್ಬಿಡ್ರಿ, ಬೆಳಕು ಕಂಪಲ್ಸರಿಲಿ ಕ್ವಶನ್ ಬರ್ತಕ್ಕಂಥ ಒಂದು ಭೌತಶಾಸ್ತ್ರದ ವಿಭಾಗ. ಎಸ್ ಇಲ್ಲಿ ಮುಖ್ಯವಾಗಿ ಬೆಳಕು ಅಂತ ನೋಡಿದಾಗ ಇಲ್ಲಿ ನಿಮಗೆ ಕಾಮನ್ ಆಗಿ ಸುಮಾರು ಸರಿ ಕ್ವಶನ್ ಕೇಳ್ತಾ ಇರ್ತಾರೆ ನೋಡ್ರಿ. ಏನಂದರೆ ಬೆಳಕಿನ ಕಣ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳ್ತಾನೆ. ಏನ್ರಿ ಬೆಳಕಿನ ಕಣ ಸಿದ್ಧಾಂತದ ಪ್ರತಿಪಾದಕರು ಯಾರು? ಇಲ್ಲಿ ಬೆಳಕಿನ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಬೆಳಕಿನ ಕಣ ಸಿದ್ಧಾಂತ ಅಂತ ಗಮನಿಸ್ತೀವಿ. ಎಸ್ ಬೆಳಕಿನ ಅಲೆಗಳ ಸಿದ್ಧಾಂತ ಅಥವಾ ಬೆಳಕಿನ ತರಂಗ ಸಿದ್ಧಾಂತ ಅಂತ ಗಮನಿಸ್ತೀವಿ. ಎಸ್ ಅದೇ ರೀತಿಯಾಗಿ ಬೆಳಕಿನ ಫೋಟಾನ್ ಸಿದ್ಧಾಂತ, ಬೆಳಕಿನ ಫೋಟಾನ್ ಸಿದ್ಧಾಂತ, ಅದೇ ರೀತಿಯಾಗಿ ಡ್ಯುಯಲ್ ನೇಚರ್ ಆಫ್ ಲೈಟ್ ಅಂದರೆ ಬೆಳಕಿನ ದ್ವಂದ್ವ ಸ್ವಭಾವ ದ್ವಂದ್ವ ಸಿದ್ಧಾಂತ ಅಂತ ಹೇಳ್ತೀವಿ. ಎಸ್ ಇವೇನಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಬೆಳಕಿನ ಸಿದ್ಧಾಂತಗಳಾಗಿರ್ತಕ್ಕಂಥದ್ದು. ಎಸ್ ನೆನ್ಪಿಟ್ಕೊಡ್ರಿ ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಬೆಳಕಿನ ಕಣ ಸಿದ್ಧಾಂತದ ಬಗ್ಗೆ ತುಂಬ ಎಕ್ಸ್ಪ್ಲನೇಷನ್ ಇದೆ. ಬೆಳಕು ಕಾನ್ಸೆಪ್ಟ್ ನೋಡ್ತಕ್ಕಂಥ ಸಂದರ್ಭದಲ್ಲಿ ನೋಡೋಣ. ಇಲ್ಲೇನಪ್ಪ ಅಂತ ಹೇಳಿದಾಗ ಬೆಳಕಿನ ಕಣ ಸಿದ್ಧಾಂತ, ಸೂರ್ಯನ ಬೆಳಕು ಏನಪ್ಪ ಅಂತ ಹೇಳಿದಾಗ ಭೂಮಿಯನ್ನು ತಲುಪ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಕಣಗಳ ರೂಪದಲ್ಲಿ ಚಲಿಸುತ್ತದೆ ಅಂತ ಹೇಳಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದಾಗ ಸರ್ ಐಸಾಕ್ ನ್ಯೂಟನ್ ಅವರು. ಈ ಸರ್ ಐಸಾಕ್ ನ್ಯೂಟನ್ ಅವರು ಏನಪ್ಪ ಅಂತ ಹೇಳಿದಾಗ ಕಣಗಳ ರೂಪದಲ್ಲಿ ಚಲಿಸುತ್ತಂತ ಹೇಳಿರುವುದರಿಂದ ಇವರ ಒಂದು ಸಿದ್ಧಾಂತವನ್ನು ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದಾಗ ಬೆಳಕಿನ ಕಣ ಸಿದ್ಧಾಂತ ಅಂತ ಹೇಳ್ತೀವಿ. ಆದ್ದರಿಂದ ಈ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂತ ಹೇಳಿದಾಗ ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಆಗಿರ್ತಕ್ಕಂಥವ್ರು. ಸೊ ಅದೇ ರೀತಿಯಾಗಿ ಇಲ್ಲಿ ಬೆಳಕು ಏನಾಗಿರ್ತಕ್ಕಂಥದ್ದು ತರಂಗಗಳ ರೂಪದಲ್ಲಿ ಚಲಿಸುತ್ತಂತ ಹೇಳಿದ ಒಬ್ಬ ವಿಜ್ಞಾನಿ. ಎಸ್ ಇಲ್ಲಿ ಬೆಳಕು ಭೂಮಿಯನ್ನು ತಲುಪಬೇಕಾದ್ರೆ ತರಂಗಗಳ ರೂಪದಲ್ಲಿ ಚಲಿಸುತ್ತಂತ ಹೇಳಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದಾಗ ಅವರು ಕ್ರಿಶ್ಚಿಯನ್ ಹೈಗನ್ಸ್. ನಾವು ಅದನ್ನು ಕ್ರಿಶ್ಚಿಯನ್ ಹೈಗನ್ಸ್ ವೇವ್ ಥಿಯರಿ ಅಂತ ಅಧ್ಯಯನ ಮಾಡ್ತೀವಿ. ಎಸ್ ನೆನ್ಪಿಟ್ಕೊಡ್ರಿ, ಬೆಳಕಿನ ತರಂಗ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದಾಗ ಕ್ರಿಶ್ಚಿಯನ್ ಹೈಗನ್ಸ್ ಆಗಿರ್ತಕ್ಕಂಥವ್ರು. ಕ್ರಿಶ್ಚಿಯನ್ ಹೈಗನ್ಸ್ ಪ್ರತಿಪಾದನೆ ಮಾಡಿದರು. ಎಸ್ ಇಲ್ಲಿ ಮುಖ್ಯವಾಗಿ ಬೆಳಕಿನ ಫೋಟಾನ್ ಸಿದ್ಧಾಂತ ಅಂತ ಹೇಳ್ತೀವಿ. ಇಲ್ಲಿ ಬೆಳಕು ಫೋಟಾನ್ಗಳೆಂಬ ಪೊಟ್ಟಣಗಳ ರೂಪದಲ್ಲಿ ಚಲಿಸುತ್ತಂತ ಹೇಳಿದರು. ಎಸ್ ಇಲ್ಲಿ ಬೆಳಕು ಫೋಟಾನ್ಗಳೆಂಬ ಪೊಟ್ಟಣಗಳ ರೂಪದಲ್ಲಿ ಚಲಿಸುತ್ತಂತ ಹೇಳಿದಂದರೆ ಇಲ್ಲಿ ಬೆಳಕಿನ ಹೀರುವಿಕೆ ಅಥವಾ ಉತ್ಸರ್ಜನೆಯು ನಿರಂತರವಾಗಿರದೆ, ಬೆಳಕಿನ ಹೀರುವಿಕೆ ಅಥವಾ ಉತ್ಸರ್ಜನೆಯು ನಿರಂತರವಾಗಿರದೆ ಅದು ಕಣಗಳ ರೂಪದಲ್ಲಿ ಅಥವಾ ಅಲೆಗಳ ರೂಪದಲ್ಲಿ ಎರಡೂ ರೂಪದಲ್ಲಿ ಇರುತ್ತೆ. ಇಲ್ಲಿ ಕಣ ರೂಪದಲ್ಲಿ ಮತ್ತು ಅಲೆಗಳ ರೂಪದಲ್ಲಿ ಎರಡೂ ರೂಪದಲ್ಲಿ ಇರುತ್ತೆ. ಇವು ಎರಡನ್ನು ಸೇರಿಸಿ ಏನಂತ ಕರೆದಪ್ಪ ಅಂದರೆ ಅವನು ಫೋಟಾನ್ ಅಂತ ಕರೆದ. ಈ ರೀತಿಯಾಗಿ ಬೆಳಕು ಫೋಟಾನ್ಗಳೆಂಬ ಪೊಟ್ಟಣಗಳ ರೂಪದಲ್ಲಿ ಚಲಿಸುತ್ತಂತ ಹೇಳ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದಾಗ ಮ್ಯಾಕ್ಸ್ ಪ್ಲ್ಯಾಂಕ್. ಯಾರೇ ಸ್ನೇಹಿತರೆ? ಮ್ಯಾಕ್ಸ್ ಪ್ಲ್ಯಾಂಕ್. ಆದ್ದರಿಂದ ಇವರ ಒಂದು ಸಿದ್ಧಾಂತವನ್ನು ನಾವು ಬೆಳಕಿನ ಫೋಟಾನ್ ಸಿದ್ಧಾಂತ ಅಂತ ಹೇಳ್ತೀವಿ ಸ್ನೇಹಿತರೆ. ಎಸ್ ಇಲ್ಲಿ ಡ್ಯುಯಲ್ ನೇಚರ್ ಆಫ್ ಲೈಟ್ ಅಂತ ಕೇಳಿರ್ತೀರಾ, ಬೆಳಕಿನ ದ್ವಂದ್ವ ಸ್ವಭಾವ ಅಂತ ಹೇಳ್ತೀರಾ. ಎಸ್ ಇಲ್ಲಿ ಬೆಳಕಿನ ದ್ವಂದ್ವ ಸ್ವಭಾವ ಅಂತ ಏನಂದರೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಸೂರ್ಯನ ಬೆಳಕು ವಾಯುಮಂಡಲವನ್ನು ಪ್ರವೇಶಿಸುವುದಕ್ಕಿಂತ ಮುಂಚೆ ಕಣಗಳ ರೂಪದಲ್ಲಿಯೂ ಮತ್ತು ವಾಯುಮಂಡಲವನ್ನು ಪ್ರವೇಶಿಸಿದ ನಂತರ ಅಲೆಗಳ ರೂಪದಲ್ಲಿಯೂ ಚಲಿಸುತ್ತಂತ ಹೇಳಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದಾಗ ಡಿ ಬ್ರೋಗ್ಲಿ ಸ್ನೇಹಿತರೆ. ಯಾರು? ಡಿ ಬ್ರೋಗ್ಲಿ. ಈ ಡಿ ಬ್ರೋಗ್ಲಿ ಅವರು ಬೆಳಕು ಕಣಗಳ ರೂಪದಲ್ಲಿಯೂ ಚಲಿಸುತ್ತದೆ, ಅಲೆಗಳ ರೂಪದಲ್ಲಿಯೂ ಚಲಿಸುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಡಿ ಬ್ರೋಗ್ಲಿ ಅವರ ಒಂದು ಸಿದ್ಧಾಂತವನ್ನು ನಾವು ಬೆಳಕಿನ ದ್ವಂದ್ವ ಸಿದ್ಧಾಂತ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸ್ನೇಹಿತರೆ? ಬೆಳಕಿನ ದ್ವಂದ್ವ ಸಿದ್ಧಾಂತ. ನೆನ್ಪಿಟ್ಕೊಡ್ರಿ, ದಿಸ್ ಈಸ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್.
ಸೊ ಇಲ್ಲಿ ಯಾವ ಎಕ್ಸಾಮ್ನಲ್ಲಿ ಕೇಳಿದಾವ ಅಂತ ಹೇಳೋದಕ್ಕಿಂತನೂ 100ಕ್ಕೆ 100ರಷ್ಟು ಎಕ್ಸಾಮಿನೇಷನಲ್ಲಿ ತುಂಬ ಸರಿ ಬಂದಿರತಕ್ಕಂಥ ಕ್ವಶನ್ಸ್ಗಳು ಸ್ನೇಹಿತರೆ. ಎಸ್, ಇಲ್ಲಿ ಮುಖ್ಯವಾಗಿ ಕ್ವಶನ್ಸ್ ಏನಿದೆ, ಸೂರ್ಯನ ಬೆಳಕಿನ ಹೊರಸೂಸುವಿಕೆಯ ಒಂದು ವೈಜ್ಞಾನಿಕ ವಿವರ ಬೆಳಕಿನ ವಿಕಿರಣ ಅಂತ ಗಮನಿಸಿದ್ವಿ. ಆಪ್ಷನ್ ಎ ಏನು ಕೊಟ್ಟಿದ್ದಾನಂದರೆ ಸ್ನೇಹಿತರೆ ಅವರು ಬೆಳಕಿನ ವಕ್ರೀಭವನ ಏನಂತ ಕೊಟ್ಟಿದ್ದಾನೆ, ಬೆಳಕಿನ ವಕ್ರೀಭವನ. ಎಸ್, ಇಲ್ಲಿ ಬೆಳಕು ಚಾಪ್ಟರ್ ನೋಡಬೇಕಾದ್ರೆ ನಿಮಗೆ ಮುಖ್ಯವಾಗಿ ಬೆಳಕಿನ ಸಿದ್ಧಾಂತಗಳ ಬಗ್ಗೆ ಕೇಳ್ತಾ ಇರ್ತಾನೆ, ಬೆಳಕಿನ ನಿಯಮಗಳ ಬಗ್ಗೆ ಕೇಳ್ತಾ ಇರ್ತಾನೆ, ಬೆಳಕಿನ ಪರಿಣಾಮಗಳ ಬಗ್ಗೆ ಕೇಳ್ತಾ ಇರ್ತಾನೆ. ಆ ಬೆಳಕಿನ ಪರಿಣಾಮಗಳಲ್ಲಿ ಒಂದು ಪರಿಣಾಮ ಯಾವುದಪ್ಪ ಅಂತ ಹೇಳಿದಾಗ ಬೆಳಕಿನ ವಕ್ರೀಭವನವಾಗಿರ್ತಕ್ಕಂಥದ್ದು. ಆಪ್ಷನ್ ಎ ಇದೆ ನೋಡಿ, ಬೆಳಕಿನ ವಕ್ರೀಭವನ ಒಂದು ಪರಿಣಾಮವಾಗಿರ್ತಕ್ಕಂಥದ್ದು. ಎಸ್, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಬೆಳಕಿನ ಪ್ರತಿಫಲನ ಬರುತ್ತೆ, ಪ್ರತಿಫಲನ. ಆಪ್ಷನ್ ಬಿ ಬೆಳಕಿನ ವಕ್ರೀಭವನ. ಎಸ್, ಆಪ್ಷನ್ ಸಿ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಬರುತ್ತೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಬರುತ್ತೆ, ಪ್ರತಿಫಲನ. ನೆಕ್ಸ್ಟು ಬೆಳಕಿನ ವ್ಯತೀಕರಣ ಅಂತ ಬರುತ್ತೆ. ಎಸ್, ಬೆಳಕಿನ ವಿಭಜನೆ ಅಂತ ಬರುತ್ತೆ, ಬೆಳಕಿನ ವಿಭಜನೆ, ಬೆಳಕಿನ ಸಂಯೋಜನೆ ಅಂತ ಬರುತ್ತೆ, ಬೆಳಕಿನ ಸಂಯೋಜನೆ ಅಂತ ಬರುತ್ತೆ. ಎಸ್, ಬೆಳಕಿನ ಇಟ್ ಮೀನ್ಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ, ಬೆಳಕಿನ ಚದುರುವಿಕೆ. ಎಸ್, ನೆಕ್ಸ್ಟ್ ಬೆಳಕಿನ ವಿವರ್ತನೆ, ವಿವರ್ತನೆ, ಬೆಳಕಿನ ಧ್ರುವೀಕರಣ ಅಂತ ಬರುತ್ತೆ. ಎಸ್, ನೆನ್ಪಿಟ್ಕೊಡ್ರಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಎಲ್ಲವೂ ಇಂಪಾರ್ಟೆಂಟ್. ಒಂದು ಕನ್ಸೆಪ್ಟ್ ಬಗ್ಗೆ ಕೇಳಿ ಅಥವಾ ಅದರ ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಲ್ಲಿ ಕೇಳಿರ್ತಾನೆ ಏನಪ್ಪ ಅಂತ ಹೇಳಿದಾಗ, ಬಕೆಟಿನಲ್ಲಿ ಒಂದು ನಾಣ್ಯವನ್ನು ಹಾಕಿದಾಗ, ಒಂದು ನಾಣ್ಯವನ್ನು ಹಾಕಿ ನೀರನ್ನು ಹಾಕಿದಾಗ ಆ ಒಂದು ನಾಣ್ಯ ಬಕೆಟಿನ ಅರ್ಧದಷ್ಟು ಮೇಲೆ ಬಂದಂತೆ ಕಾಣುತ್ತದೆ ಅಂತ ಕ್ವಶನ್ ಇರುತ್ತೆ. ಎಸ್, ಈ ಒಂದು ಬಕೆಟಿನ ಅರ್ಧದಷ್ಟು ಮೇಲೆ ಬರಲು ಕಾರಣವಾಗಿರ್ತಕ್ಕಂಥ ಬೆಳಕಿನ ಪರಿಣಾಮ ಯಾವುದು ಅಂತ ಕೇಳ್ತಾನೆ ಸ್ನೇಹಿತರೆ. ನೆನ್ಪಿಟ್ಕೊಡ್ರಿ, ಇಟ್ ಈಸ್ ದಿ ಫ್ಯಾಕ್ಟ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನದ ನಿಯಮದ ಮೇಲೆ ಅನ್ವಯವಾಗಿದೆ. ಎಸ್, ಇಲ್ಲಿ ಬೆಳಕಿನ ವಕ್ರೀಭವನ ಅಂತ ಬಂದಾಗ ಬೆಳಕಿನ ವಕ್ರೀಭವನ ಜರುಗಲಿಕ್ಕೆ ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಭಾಗಗಳು ಬೇಕಾಗ್ತಾವೆ. ಒಂದು ಯಾವುದಪ್ಪ ಅಂತ ಹೇಳಿದಾಗ ಒಂದು ವಿರಳ ಮಾಧ್ಯಮ, ಇನ್ನೊಂದು ಸಾಂದ್ರ ಮಾಧ್ಯಮ ಅಂತ ಹೇಳ್ತೇವೆ ಸ್ನೇಹಿತರೆ. ಇಲ್ಲಿ ವಿರಳ ಅಂದರೆ ರೇರರ್ ಮೀಡಿಯಮ್ ಅಂತ ಹೇಳ್ತೀವಿ, ಸಾಂದ್ರ ಮಾಧ್ಯಮ ಅಂದರೆ ಡೆನ್ಸರ್ ಮೀಡಿಯಮ್ ಅಂತ ಹೇಳ್ತೀವಿ. ಎಸ್, ಓಕೆನಾ? ಒಂದು ವಿರಳ ಮಾಧ್ಯಮ, ಇನ್ನೊಂದು ಸಾಂದ್ರ ಮಾಧ್ಯಮ. ಎಸ್, ಸೊ ವಿರಳ ಮತ್ತು ಸಾಂದ್ರ ಮಾಧ್ಯಮಗಳಿದ್ದಾಗ ಎರಡು ಮಾಧ್ಯಮಗಳು ಬೇಕೇ ಬೇಕು ವಕ್ರೀಭವನ ಸಂಭವಿಸಲು. ಇಲ್ಲಿ ನಾವು ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆಯೋ ಆ ಒಂದು ಮಾಧ್ಯಮವನ್ನು ಏನಂತ ಕರಿತೀವಪ್ಪ ಅಂತ ಹೇಳಿದಾಗ ವಿರಳ ಮಾಧ್ಯಮ ಅಂತ ಹೇಳ್ತೀವಿ. ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಕಂಪೇರ್ ಮಾಡಿದಾಗ, ವಿರಳ ಮಾಧ್ಯಮಕ್ಕೆ ಕಂಪೇರ್ ಮಾಡಿದಾಗ ಇಲ್ಲಿ ಕಡಿಮೆ ಇರುತ್ತಲ್ಲ, ಅದು ಸಾಂದ್ರ ಮಾಧ್ಯಮವಾಗಿರ್ತಕ್ಕಂಥದ್ದು. ಎಸ್, ಇಲ್ಲಿ ವಿರಳ ಮಾಧ್ಯಮ ಅಂದರೆ ಗಾಳಿ ಇರುತ್ತೆ, ಸಾಂದ್ರ ಮಾಧ್ಯಮ ಅಂದರೆ ನೀರಿರುತ್ತೆ. ಎಸ್, ಸೊ ಈ ರೀತಿ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆ ಚಲಿಸಿದಂತೆ ಏನಪ್ಪ ಅಂತ ಹೇಳಿದಾಗ ವಸ್ತು ಹತ್ತಿರದಲ್ಲಿರುವಂತೆ ತೋರುತ್ತೆ. ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆ ಚಲಿಸಿದಾಗ ಏನಪ್ಪ ಅಂತ ಹೇಳಿದಾಗ ಬೆಳಕು ದೂರದಲ್ಲಿರುವಂತೆ ತೋರುತ್ತದೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಮುಖ್ಯವಾಗಿ ನೋಡಿದಾಗ ಬೆಳಕಿನ ವಕ್ರೀಭವನ ಅಂತ ನೋಡ್ತೀವಿ. ಆದರೆ ಇಲ್ಲಿ ಆಪ್ಷನ್ ಬೆಳಕಿನ ವಕ್ರೀಭವನ ರೈಟ್ ಅಲ್ಲ. ಸುಮಾರು ಸರಿ ಕ್ವಶನ್ಸ್ ಕೇಳ್ತಾ ನೋಡಿ ಸ್ನೇಹಿತರೆ. ಎಸ್, ನೋಡಿ, ಒಂದು ಲೋಟದಲ್ಲಿ ನೀರನ್ನು ಹಾಕಿ ಒಂದು ಪೆನ್ಸಿಲ್ ಕಡ್ಡಿಯನ್ನು ಇರಿಸಿದಾಗ ಪೆನ್ಸಿಲ್ ಕಡ್ಡಿ ತುಂಡರಿಸಿದಂತೆ ಭಾಸವಾಗುತ್ತದೆ ಅಂತ ಹೇಳ್ತೀವಿ ನಾವು. ಎಸ್, ಅಫ್ಕೋರ್ಸ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ರಿಫ್ರಾಕ್ಷನ್ ಆಫ್ ಲೈಟ್. ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ಬೆರಳನ್ನು ಅದಿದಾಗ ಬೆರಳು ದಪ್ಪನಾಗಿರುವಂತೆ ಕಾಣ್ತಾ ಇರುತ್ತೆ. ಎಸ್, ಇಟ್ ಈಸ್ ಡಿಪೆಂಡಿಂಗ್ ಆನ್ ಬೆಳಕಿನ ವಕ್ರೀಭವನ. ಎಸ್, ಓಕೆನಾ? ದೆನ್ ಕಾಮನ ಬಿಲ್ಲಿನಲ್ಲಿ ಕಾಣ್ತೀವಿ. ಕಾಮನ ಬಿಲ್ಲಿನಲ್ಲಿ ಏನಾಗಿರ್ತಕ್ಕಂಥದ್ದು ಬೆಳಕಿನ 3 ಪರಿಣಾಮಗಳು ಸಂಭವಿಸ್ತವು. ಎಸ್, ಯಾವ ಬೆಳಕಿನ 3 ಪರಿಣಾಮಗಳು ಸಂಭವಿಸ್ತಾ ಅಂತ ಹೇಳಿದಾಗ ಮೊದಲೇದು ಜರುಗತಕ್ಕಂಥದ್ದು ಬೆಳಕಿನ ವಕ್ರೀಭವನವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಈ ವಕ್ರೀಭವನವನ್ನು ಬಿಟ್ಟರೆ ಜರುಗತಕ್ಕಂಥದ್ದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಸಂಪೂರ್ಣ ಆಂತರಿಕ ಪ್ರತಿಫಲನವನ್ನು ಬಿಟ್ಟರೆ ಜರುಗತಕ್ಕಂಥದ್ದು ಬೆಳಕಿನ ವಿಭಜನೆ ಆಗಿರ್ತಕ್ಕಂಥದ್ದು. ನೆನ್ಪಿಟ್ಕೊಡ್ರಿ, ಕೇಳ್ತಾನೆ ಎಕ್ಸಾಮ್ನಲ್ಲಿ ಈ ಕೆಳಗಿನ ಯಾವ ಒಂದು ಪರಿಣಾಮ, ಇಲ್ಲೊಂದು ಆಪ್ಷನ್ ಕೊಡ್ತೀನಿ, ಬೆಳಕಿನ ಪ್ರತಿಫಲನ ಅಂತ ಕೊಡ್ತೀನಿ. ಎಸ್, ಕೇಳ್ತಾನೆ ಕ್ವಶನ್ ಏನಂದರೆ
ಈ ಕೆಳಗಿನ ಯಾವ ಒಂದು ಬೆಳಕಿನ ಪರಿಣಾಮ ಕಾಮನ ಬಿಲ್ಲು ಉಂಟಾಗಲು ಕಾರಣವಾಗಿಲ್ಲ ಅಂತ ಕ್ವಶನ್ ಕೇಳ್ತಾನೆ. ಏನ್ರಿ ಸ್ನೇಹಿತರೆ, ಈ ಕೆಳಗಿನ ಯಾವ ಬೆಳಕಿನ ಪರಿಣಾಮ ಕಾಮನ ಬಿಲ್ಲು ಉಂಟಾಗಲು ಕಾರಣವಾಗಿಲ್ಲ ಅಂತ ಕೇಳ್ತಾನೆ. ನೆನ್ಪಿಟ್ಕೊಡ್ರಿ, ಇಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರತಿಫಲನವಾಗಿರತಕ್ಕಂಥದ್ದು. ಇವು ಮೂರು ಏನಪ್ಪ ಅಂತ ಹೇಳಿದಾಗ ಕಾಮನ ಬಿಲ್ಲು ಉಂಟಾಗಲು ಕಾರಣವಾಗ್ತವೆ ಸ್ನೇಹಿತರೆ. ಎಸ್, ಸೊ ಈ ರೀತಿಯಾಗಿ ಬೆಳಕಿನ ವಕ್ರೀಭವನವನ್ನು ಗಮನಿಸ್ತೀವಿ. ಸೊ ಅದೇ ರೀತಿಯಾಗಿ ಆಪ್ಷನ್ ಸಿ ಇದೆ, ಬೆಳಕಿನ ಧ್ರುವೀಕರಣ ಅಂತ ಹೇಳ್ತೀವಿ. ಎಸ್, ಇಲ್ಲಿ ಬೆಳಕಿನ ಧ್ರುವೀಕರಣ ಅಂತ ನೋಡಿದಾಗ ಸ್ನೇಹಿತರೆ ಮುಖ್ಯವಾಗಿ ಬೆಳಕಿನ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ವಿದ್ಯಮಾನ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ಬೆಳಕಿನ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ವಿದ್ಯಮಾನ ಅಂತ ನೋಡಿದಾಗ, ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದಾಗ, ಹೆಚ್ಚು ಬಿಸಿಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದಾಗ ನಾವು ಸನ್ಗ್ಲಾಸ್ಗಳನ್ನು ಬಳಸ್ತೀವಿ. ಎಸ್, ಈ ಸನ್ಗ್ಲಾಸ್ಗಳನ್ನು ಯಾವುದಕ್ಕೋಸ್ಕರ ಬಳಸ್ತೀವಪ್ಪ ಅಂತ ಹೇಳಿದಾಗ ನಮಗೆ ಕಣ್ಣಿಗೆ ಅಥವಾ ಏನಾಗಿರ್ತಕ್ಕಂಥದ್ದು ಹೆಚ್ಚು ಬಿಸಿಲಿನ ಪ್ರಮಾಣ ಬರಬಾರ್ದು, ಉಷ್ಣತೆ ಬರಬಾರ್ದು ಅಂತ ಬಳಸ್ತೀವಿ. ಎಸ್, ನೆನ್ಪಿಟ್ಕೊಡ್ರಿ, ಅದಕ್ಕೆ ಕಾರಣವಾಗಿರ್ತಕ್ಕಂಥ ಬೆಳಕಿನ ವಿದ್ಯಮಾನ ಅದನ್ನು ಬೆಳಕಿನ ಧ್ರುವೀಕರಣ ಅಂತ ಹೇಳ್ತೀವಿ. ಹೇಗೆ ಸರ್ ಅಂತ ನೀವು ಕೇಳ್ತಾ ಇದ್ದೀರಾ. ಎಸ್, ನೋಡಿ, ಇಲ್ಲಿ ಬೆಳಕಿನ ಧ್ರುವೀಕರಣ ಅಂತ ನೋಡಿದಾಗ ಆ ಒಂದು ಕನ್ನಡಕದಲ್ಲಿ ಆ ಒಂದು ಗ್ಲಾಸಿನ ಮೇಲೆ ಏನನ್ನು ಬಳಸಿರ್ತಾರಪ್ಪ ಅಂತ ಹೇಳಿದಾಗ ಪೋಲರಾಯ್ಡನ್ನು ಬಳಸಿರ್ತಾರೆ ಸ್ನೇಹಿತರೆ. ಪೋಲರಾಯ್ಡ್ ಅಂತಕ್ಕಂಥ ಒಂದು ವಸ್ತುವನ್ನು ಬಳಸಿರ್ತಾರೆ. ಇದು ಏನು ಮಾಡುತ್ತಪ್ಪ ಅಂತ ಹೇಳಿದಾಗ ಬೆಳಕನ್ನು ಧ್ರುವೀಕರಿಸುತ್ತದೆ. ಏನು ಮಾಡುತ್ತೆ? ಬೆಳಕನ್ನು ಧ್ರುವೀಕರಿಸುತ್ತೆ, ಬೆಳಕನ್ನು ಹಿಂದಕ್ಕೆ ಕಳಿಸುತ್ತೆ, ಬೆಳಕಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಎಸ್, ಅದರಲ್ಲಿ ನಾವು ನ್ಯಾಚುರಲ್ ಪೋಲರಾಯ್ಡನ್ನು ಗಮನಿಸ್ತೀವಿ. ಇನ್ನು ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಪೋಲರಾಯ್ಡ್ಗಳು ಕೂಡ ಇದಾವೆ. ಆರ್ಟಿಫಿಷಿಯಲ್ ಪೋಲರಾಯ್ಡ್ಗಳು ಕೂಡ ಇದಾವೆ. ನ್ಯಾಚುರಲ್ ಪೋಲರಾಯ್ಡ್ ಅಂತ ಹೇಳಿದಾಗ ಯಾವುದಪ್ಪ ಅಂತ ಹೇಳಿದಾಗ ಟಾರ್ಮಲೈನ್ ಅಂತಕ್ಕಂಥದ್ದು ಬರುತ್ತೆ. ಯಾವುದ್ರಿ? ಟಾರ್ಮಲೈನ್ ಅಂತಕ್ಕಂಥ ಒಂದು ಪೋಲರಾಯ್ಡನ್ನು ಗಮನಿಸ್ತೀವಿ. ಅದೇ ರೀತಿಯಾಗಿ ಆರ್ಟಿಫಿಷಿಯಲ್ ಪೋಲರಾಯ್ಡ್ ಅಂತ ನೋಡಿದಾಗ ಕ್ವೈನೈನ್ ಐಡೋಸಲ್ಫೇಟ್ ಅಂತ ನೋಡ್ತೀವಿ ಸ್ನೇಹಿತರೆ. ಕ್ವೈನೈನ್ ಐಡೋಸಲ್ಫೇಟ್. ಎಸ್, ಇದೇನಾಗಿರ್ತಕ್ಕಂಥದ್ದು ಇಟ್ ಈಸ್ ದಿ ಆರ್ಟಿಫಿಷಿಯಲ್ ಪೋಲರಾಯ್ಡ್ ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಬೆಳಕಿನ ವಿದ್ಯಮಾನವನ್ನು ಕಡಿಮೆ ಮಾಡತಕ್ಕಂಥ ಒಂದು ನಿಯಮ ಆಗಿರ್ತಕ್ಕಂಥದ್ದು. ಇಷ್ಟು ನೋಡ್ರಿ, ಈ 3D ಚಲನಚಿತ್ರಗಳನ್ನು ಚಿತ್ರೀಕರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ 3D ಚಲನಚಿತ್ರಗಳನ್ನು ನೋಡಲು ಬಳಸ್ತಕ್ಕಂಥ ಒಂದು ಕನ್ನಡಕಗಳ ಮೇಲೆ ಅಥವಾ ಕಾರಿನ ಕಿಟಕಿಯ ಗಾಜಿನ ಮೇಲೆ, ಆ ಮುಂಭಾಗದ ಗಾಜಿನ ಮೇಲೆ ಆಗಿರ್ಬೋದು. ಎಸ್, ಒಂದ್ಸರಿ ಕ್ವಶನ್ ಕೇಳಿದ್ದ, ಇಲ್ಲಿ ಬಿಳಿ ಮೋಡಗಳ ಚಿತ್ರಗಳನ್ನು ತೆಗೆಯುವಾಗ ನಾವು ಬೆಳಕಿನ ಯಾವ ವಿದ್ಯಮಾನವನ್ನು ಗಮನಿಸ್ತೀವಿ? ಎಸ್, ಇಲ್ಲಿ ಮುಖ್ಯವಾಗಿ ಬಿಳಿ ಮೋಡಗಳ ಚಿತ್ರಗಳನ್ನು ತೆಗಿಬೇಕಾದ್ರೆ ಕ್ಯಾಮರಾ ಲೆನ್ಸ್ಗಳ ಮೇಲೆ ಏನು ಮಾಡಿರ್ತಾರಪ್ಪ ಅಂದರೆ ಪೋಲರಾಯ್ಡ್ ಬಳಸಿರ್ತಾರೆ. ಓಕೆನಾ? ಸೊ ಅಲ್ಲಿ ಬಹಳ ಕ್ಲಾರಿಟಿ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ನಮಗೆ ಬೇಕಾಯ್ತಪ್ಪ ಅಂತ ಹೇಳಿದಾಗ ಅಲ್ಲಿ ಏನು ಬಳಸಿರ್ತಾರಪ್ಪ ಅಂತ ಹೇಳಿದಾಗ ಪೋಲರಾಯ್ಡ್ ಬಳಸಿರ್ತಾರೆ. ಸೊ ಈ ರೀತಿಯಾಗಿ ಬೆಳಕನ್ನು ಧ್ರುವೀಕರಿಸ್ತಕ್ಕಂಥ ಒಂದು ವಿದ್ಯಮಾನ ಅಂತ ಹೇಳ್ತೀವಿ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಎಸ್, ನೋಡಿ, ಡಿ ಆಪ್ಷನ್ ಏನಿದೆಯಪ್ಪ ಅಂತ ಹೇಳಿದಾಗ ಬೆಳಕಿನ ಪ್ರತಿಫಲನ ಅಂತ ಇದೆ. ಏನಂತ ಇದೆ ಸ್ನೇಹಿತರೆ? ಬೆಳಕಿನ ಪ್ರತಿಫಲನ. ಇಟ್ ಈಸ್ ದ ವೆರಿ ಈಸಿ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ಇಲ್ಲಿ ಯಾವ ಮಾಧ್ಯಮದಿಂದ ಬೆಳಕು ಬಂದಿರುತ್ತದೆಯೋ ಅದೇ ಮಾಧ್ಯಮಕ್ಕೆ ಬೆಳಕು ಹಿಂತಿರುಗುವ ಪ್ರಕ್ರಿಯೆಯನ್ನು ನಾವು ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ. ಎಸ್, ಇಲ್ಲಿ ಬೆಳಕಿನ ಪ್ರತಿಫಲನ ಅಂತ ನೋಡಿದಾಗ ಇಲ್ಲಿ ಒಂದು ಮಾಧ್ಯಮ ಇರುತ್ತೆ. ಎಸ್, ಇಲ್ಲಿ ಬೆಳಕಿನ ಪ್ರತಿಫಲನ ಉಂಟಾಗಬೇಕಾದ್ರೆ ಒಂದು ಅಪಾರದರ್ಶಕ ಸಮತಲ ದರ್ಪಣ ಬೇಕಾಗುತ್ತೆ. ಎಸ್, ಓಕೆನಾ? ದರ್ಪಣದ ಮೇಲೆ ಅತಿ ಹೆಚ್ಚು ಬೆಳಕಿನ ಒಂದು ರಿಫ್ಲೆಕ್ಷನ್ ಆಗುತ್ತೆ. ಎಸ್, ಓಕೆನಾ? ಒಂದು ಅಪಾರದರ್ಶಕ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಬೆಳಕು ಯಾವ ಮಾಧ್ಯಮದಿಂದ ಬಿದ್ದಿರುತ್ತದೆಯೋ ಅದೇ ಮಾಧ್ಯಮಕ್ಕೆ ಬೆಳಕು ಹಿಂತಿರುಗುವ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂದರೆ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬೆಳಕು ಬಂದು ಏನಪ್ಪ ಅಂತ ಹೇಳಿದಾಗ ಈ ಅಪಾರದರ್ಶಕ ವಸ್ತುವಿನ ಮೇಲೆ ಬಿತ್ತಪ್ಪ ಅಂತ ಹೇಳಿದಾಗ ಯಾವ ಮಾಧ್ಯಮದಿಂದ ಬೆಳಕು ಬಂದಿರುತ್ತಲ್ಲ ಅದೇ ಮಾಧ್ಯಮಕ್ಕೆ ವಾಪಸ್ ಏನಪ್ಪ ಅಂತ ಹೇಳಿದಾಗ ಬೆಳಕು ಹಿಂತಿರುಗ್ತಕ್ಕಂಥ ಒಂದು ಕ್ರಿಯೆ. ಇಲ್ಲಿ ಈ ಒಂದು ಅಪಾರದರ್ಶಕ ವಸ್ತುವಿನ ಬಿದ್ದಿರ್ತಕ್ಕಂಥ ಒಂದು ಕಿರಣವನ್ನು ನಾವೇನಂತ ಕರಿತೀವಪ್ಪ ಅಂತ ಹೇಳಿದಾಗ ಪತನ ಕಿರಣ ಅಂತ ಹೇಳ್ತೀವಿ. ಏನಂತ ಕರಿತೀವಿ ರೀ? ಪತನ ಕಿರಣ. ಸೊ ಈ ಒಂದು ಕಿರಣವನ್ನು ಏನಂತಂದರೆ ಪ್ರತಿಫಲಿತ ಕಿರಣ ಅಂತ ಹೇಳ್ತೀವಿ. ಪ್ರತಿಫಲಿತ ಕಿರಣ. ಸೊ ಈ ರೀತಿಯಾಗಿ ಇಲ್ಲಿ ಮತ್ತೆ ನಾವು ಮಧ್ಯದಲ್ಲಿ ಒಂದು ಲಂಬ ರೇಖೆಯನ್ನು ಹೇಳಿದಾಗ ಮತ್ತೆ ಇನ್ಸಿಡೆಂಟ್ ಆ್ಯಂಗಲು, ರಿಫ್ರಾಕ್ಟೆಡ್ ಆ್ಯಂಗಲ್ಗಳು ಸಿಗ್ತಾವೆ. ಮತ್ತು ಬೆಳಕಿನ ಎರಡು ಪರಿಣಾಮಗಳನ್ನು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ ನಾವು. ಎಷ್ಟಕ್ಕೆನ ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಎಸ್, ಇಲ್ಲಿ ನಾವು ಈ ರೀತಿಯಾಗಿ ತಿಳ್ಕೊಳ್ಳೋದಕ್ಕಿಂತ ಪ್ರತಿಫಲನ ಅಂದರೆ ಏನು, ಇಟ್ ಇಸ್ ಎನಫ್. ಎಷ್ಟಕ್ಕೆನ ಈ ನೋಡಿರಿ, ಕನ್ನಡಿ ಅಂತ ಹೇಳಿದಾಗ ಒಂದು ಸಮತಲ ದರ್ಪಣ. ನಮ್ಮ
ಎಸ್ ಸ್ನೇಹಿತರೆ, ಇದೇ ರೀತಿಯಾಗಿ ಏನಪ್ಪ ಅಂತ ಹೇಳಿದಾಗ ಮುಂದಿನ ಎಲ್ಲ ವಿಜ್ಞಾನ ಪ್ರಶ್ನೋತ್ತರ ಮಾಲಿಕೆಗಳ ಒಂದು ವಿಶ್ಲೇಷಣಾತ್ಮಕ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗಳೊಂದಿಗೆ ಮತ್ತೆ ಬಂದು ಏನಪ್ಪ ಅಂತ ಹೇಳಿದಾಗ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ಎಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.